ಫೋಟೋ ನೋಡ್ರಿ. ಈ ಹುಡುಗಿನ ನಮ್ ಸಾಗರ್ ಒಪ್ಕೊಂಡೇ ಒಪ್ಕೊಳ್ತಾನೆ. ಹೌದು ಸುಮಿತ್ರಾ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನಿನ್ನ ಮಗ ಈ ಹುಡುಗಿನ ಒಪ್ಕೋತಾನ? ರಾಯ್ರೆ, ನಾನು ಏನ್ ಹೇಳ್ತೀನಿ ಅಂದ್ರೆ ಆ ಫೋಟೋನ ಆ ಕಡೆ ಇಡಿ. ಈ ಫೋಟೋ ನೋಡಿ ಹೇಗಿದೆ. ಹುಡುಗಿ ಹೆಸರು ಚಂದನ, ಹೆಸರು ತಕ್ಕಂತೆ ಅಂದವಾಗಿದ್ದಾಳೆ. ಈ ಹುಡುಗಿನ ಸಾಗರ್ ಖಂಡಿತ ಒಪ್ತಾನೆ. ಇವ್ರ ತಂದೆ ದೊಡ್ಡ ಶ್ರೀಮಂತರು. ಕೊಡಿ ಇಲ್ಲಿ ನೋಡೋಣ. ಅವರ ಹಣ ಶ್ರೀಮಂತಿಗೆ ಹಾಗಿರ್ಲಿ ಪಾಂಡುರಂಗಯ್ಯ, ಹುಡುಗಿ ಹೇಗಿದ್ದಾಳೆ, ಏನು ಓದಿದ್ದಾಳೆ, ಅವರ ಜಾತಕ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನ ಮೊದಲು ಹೇಳಿ. ರಾಯ್ರೆ, ನಾನೊಂದು ಮಾತು ಹೇಳ್ತೀನಿ. ನಾನು ಯಾವತ್ತಾದ್ರೂ ನಕ್ಷತ್ರ ಜಾತಕ ಕೂಡ್ದಿರೋಂತ ಫೋಟೋ ತಂದಿದ್ದೀನ ಅಂತ ಸಂಬಂಧಗಳನ್ನು ನಿಮಗೆ ತೋರಿಸಿದೀನ? ಅದು ಹಾಗಲ್ಲ ರಂಗಯ್ಯನವ್ರೆ. ಆದ್ರೂ ಅಯ್ಯೋ ಅಮ್ಮ, ನಿಮಗೆ ಎಷ್ಟು ಸಾರಿ ಹೇಳಿದೀನಿ, ನನ್ನ ಹೆಸರು ರಂಗಯ್ಯ ಅಲ್ಲ ಪಾಂಡುರಂಗ ಅಂತ. ಹೌದು ಹೌದು ರಂಗಯ್ಯನವ್ರೆ, ನೀವು ಇದುವರೆಗೂ 999 ಸಾರಿ ಹೇಳಿದಿರಾ. ಇನ್ನೊಂದ್ ಸಾರಿ ಹೇಳ್ಬಿಟ್ರೆ ಗಿನ್ನಿಸ್ ರೆಕಾರ್ಡ್ ಆಗ್ಬಿಡುತ್ತೆ ನಿಮ್ದು. ನೀವೆಲ್ಲ ನಗ್ಬೇಕಾದ್ರೆ ನಾನು ಯಾಕೆ ಸುಮ್ಮನಿರ್ಲಿ, ನಾನು ನಗ್ತೀನಿ. ಸಾಗರ್, ಇಲ್ಲ ನೋಡ, ಈ ಫೋಟೋಗಳಲ್ಲಿ ಒಬ್ಬಳಾದ್ರೂ ಒಪ್ಕೊಳ್ಳೋ. ಸಾಗರ್, ಈ ಫೋಟೋದಲ್ಲಿರೋ ಹುಡುಗಿ ಹೆಸರು ಚಂದನ, ಹೆಸರಿ ತಕ್ಕಂತೆ ಅಂದವಾಗಿದ್ದಾಳೆ. ನಿನಗೆ ಹೇಳ್ ಮಾಡಿಸಿದ ಜೋಡಿ. ನೋ 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 ಇಲ್ಲಮ್ಮ, ನನ್ಗೆ ಯಾರು ಇಷ್ಟ ಆಗ್ತಾ ಇಲ್ಲಮ್ಮ. ಅಲ್ಲಯ್ಯ, ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದೀಯಾ? ನಾವು ನಿನ್ನ ಶತ್ರುಗಳಲ್ಲ ಕಣಯ್ಯ, ನಿನ್ನನ್ನು ಹೆತ್ತ ತಂದೆ ತಾಯಿಗಳು. ನಾವು ನಿನಗೆ ಕೆಟ್ಟದ್ದನ್ನು ಬಯಸ್ತೀವ. ಏನಮ್ಮ ಡ್ಯಾಡಿ ಸುಮ್ನೆ ಕೋಪ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋತಾ ಇದಾರೆ. ನನ್ ಮನ್ಸನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲಮ್ಮ. ಶತ ಪೈಸೆ, 4-5 ವರ್ಷಗಳಿಂದ ಈ ಮಾತನ್ನು ಕೇಳಿ ಕೇಳಿ ನನ್ನ ಕಿವಿ ಜಡ್ ಹಿಡಿದೋಗಿದೆ ಕಣೋ. ಈ ಟೇಬಲ್ ಮೇಲಿರೋ ಫೋಟೋಗಳನ್ನು ಸೇರಿಸಿ 178 ಹುಡುಗಿನ ನಿನಗೆ ತೋರಿಸಿರೋದು. ಹೆಣ್ಣು ಹೆತ್ತ ತಂದೆ ತಾಯಿಗಳು ತಮ್ಮ ಮಾನ ಮರ್ಯಾದೆ ಬಿಟ್ಟು ಈ ಮನೆ ಕರ್ಕೊಂಬೋದು ನಿನಗೆ ತೋರಿಸಿದ್ದಾರೆ. ಯಾವ ಫೋಟೋ ನೋಡ್ಲಿ, ಯಾವ ಹುಡುಗಿ ನೋಡ್ಲಿ, ನನಗೆ ಒಪ್ಪಿಗೆ ಇಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಮೆಚ್ಚುಗೆ ಆಗ್ಲಿಲ್ಲ ಅನ್ನೋ 3 ಪದಗಳನ್ನು ಬಿಟ್ರೆ ಬೇರೆ ಪದಗಳೇ ಬರಲ್ವೋ ನಿನ್ನ ಬಾಯಿಂದ? ಏಯ್, ನಿನ್ನನ್ನೇ ನೀನು ಏನಂತ ತಿಳ್ಕೊಂಡಿದೀಯಾ? ಎಲ್ಲದಕ್ಕೊಂದೊಂದು ಕಾರಣ ಕೊಡ್ತಾ ಇದೆಯಲ್ಲ. ಓಹೋ, ನೀನೇನು ಮಹಾ ದೊಡ್ಡ ರಾಜಕುಮಾರನ ಅಥವಾ ದೊಡ್ಡ ಸ್ಟಾರ? ಸ್ಟಾಪ್ ಡ್ಯಾಡಿ, ಸ್ಟಾಪ್, ನಿಲ್ಸಿ. ಹಾಗಾದ್ರೆ ನೀವು ಹೇಳೋರ್ಗೆ ಮಾತ್ರ ಆಸೆಗಳು ಆಕಾಂಕ್ಷೆಗಳು ಇರುತ್ತವೆ, ಬೇರೆ ಯಾರಿಗೂ ಇರೋದಿಲ್ವಾ? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಗಂಡ್ಸ್ಗೂ ಹೆಂಗಸ್ಗೂ ಅವರೇ ಆದಂತಹ ಆಸೆಗಳು ಆಕಾಂಕ್ಷೆಗಳು ಇರುತ್ತವೆ ಡ್ಯಾಡಿ. ಮದುವೆ ಅನ್ನೋದು ಮಕ್ಕಳಾಡೋ ಆಟ ಅಲ್ಲ, ಮನುಷ್ಯನ ಜೀವನದಲ್ಲಿ ಒಂದೇ ಒಂದ್ಸಾರಿ ಬರುವಂತಹ ಮಂಗಳ ಕಾರ್ಯ. ಸಪ್ತಪದಿ ತುಳಿದು ಹಸೆಮಣೆ ಮೇಲೆ ಕೂತು ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದೇ ಮದುವೆಯ ಬಂಧನ ಅಲ್ವಮ್ಮ? ಅಂಥ ನವದಂಪತಿಗಳು ಒಂದೇ ಪ್ರೀತಿ ಒಂದೇ ನಂಬಿಕೆಯಿಂದ ಜೀವನ ನಡೆಸೋದು ನಮ್ಮ ಭಾರತೀಯ ಸಂಪ್ರದಾಯ ಅಲ್ವಾ ಡ್ಯಾಡಿ? ಸಾಗರ್, ನಿನ್ ಮಾತು ನಿಜ ಕಣೋ. ಆದ್ರೆ ಹೆತ್ತ ತಂದೆ ತಾಯಿಗಳ ಮಾತನ್ನ ನಡೆಸ್ಕೊಡೋದು, ಅವ್ರ ಆಸೆಗಳನ್ನ ಈಡೇರಿಸೋದು ಮಕ್ಕಳ ಕರ್ತವ್ಯ ಅಲ್ವೇನೋ? ಹೌದಮ್ಮ, ಅದೇ ರೀತಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೆತ್ತವ್ರ ಕರ್ತವ್ಯ ಅಲ್ವೇನಮ್ಮ? ನೋಡಪ್ಪ ಸಾಗರ್, ನಿನ್ನ ಮಾತಿನಲ್ಲಿ ಗೆಲ್ಲೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀನು ವಿದೇಶದಲ್ಲಿ ಓದಿ ಬಂದಿರೋನು. ಆದ್ರೆ ಒಂದು ವಿಷಯ ಮಾತ್ರ ಜ್ಞಾಪಕ ಇಟ್ಕೋ, ನಿನ್ನ ಚಿಕ್ಕ ವಯಸ್ಸಿನಿಂದ ನಿನ್ನ ಬೇಕು ಬೇಡಗಳನ್ನ ನೀನು ಕೇಳೋದಕ್ಕೆ ಮುಂಚೆನೆ ಪೂರೈಸಿದ್ದೀನಿ. ಅಂತದ್ರಲ್ಲಿ ಈ ಮುದಿ ತಂದೆ ತಾಯಿಗಳ ಒಂದೇ ಒಂದು ಆಸೆ ಪೂರೈಸೋದಕ್ಕೆ ಏನೇನೋ ಪುರಾಣ ಹೇಳ್ತಾ ಇದೆಯಲ್ಲಪ್ಪ. ಒಟ್ನಲ್ಲಿ ನಮ್ಮ ಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಟೆ. ನೋಡು, ಇನ್ನು ಮುಂದೆ ನಿನ್ನ ಮದುವೆ ಬಗ್ಗೆ ನಾನು ಒಂದು ಮಾತು ಸಹ ಆಡೋಲ್ಲ. ನಿನಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಕೋ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಟೆನ್ಷನ್ ಮಾಡ್ಕೊಂಡು ಅಮ್ಮನಿಗೂ ಟೆನ್ಷನ್ ಕೊಡ್ಬೇಡಿ. ಅಲ್ಲ, ಮದುವೆ ಆಗದೆ ಇರೋದಕ್ಕೆ ನಾನೇನ್ ಸನ್ಯಾಸಿ ಅಲ್ಲ. ರೀ ಪಾಂಡುರಂಗನವರೇ, ನೀವಾರು ಸ್ವಲ್ಪ ಸಮಾಧಾನ ಹೇಳಿ. ಯಾರಿಗೆ ಅಂತ ಹೇಳೋದಪ್ಪ? ನಿನಗೆ ಹೇಳೋದಾ, ನಿಮ್ ತಂದೆ ಹೇಳೋದಾ? ನನಗೊಂದು ಗೊತ್ತಾಗಲ್ಲಪ್ಪ. ಡ್ಯಾಡಿ, ನಾನೊಂದು ವಿಷಯನ ಹೇಳೋದು ಮರ್ತ್ಬಿಟ್ಟಿದ್ದೆ. ನಾನು ನನ್ನ ಸ್ನೇಹಿತನ ನೋಡೋಕೆ ಸಿಗಂದೂರ್ಗೆ ಹೋಗ್ತಾ ಇದ್ದೀನಿ. ಬರೋದು ಇನ್ನೊಂದು 2 ದಿವಸ ಆಗುತ್ತೆ. ಅಮ್ಮ, ಹೋಗಿ ಬರ್ತೀನಮ್ಮ. ಹೋಗ್ಬಾಪ್ಪ. ಏ ಸಾಗರ್, ನಿನ್ ತಂದೆ ತಾಯಿ ಹೇಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲೋ? ಹಾಗಂತ ನನ್ನ ಕಣ್ಣು ಮನಸ್ಸಿಗೆ ಇಷ್ಟವಾಗ್ದಿರೋ ಹುಡುಗಿನ ಮದುವೆ ಮಾಡ್ಕೊಂಡು ನಾನು ಹೇಗೋ ಸಂಸಾರ ನಡೆಸಲಿ? ಹಾಗಾದ್ರೆ ನಿಂಗೆ ಮೆಚ್ಚುಗೆ ಆಗುವಂತ ಹುಡುಗಿ ಹೇಗಿರ್ಬೇಕು ಹೇಳು. ನಾನು ಒಂದಿಷ್ಟು ಹುಡುಗಿಯರನ್ನು ಹುಡುಕ್ತೀನಿ. ಭಾಸ್ಕರ್,
ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ಮದುವೆ ಆಗೋ ಹುಡುಗಿ ಅಮರ ಶಿಲ್ಪಿ ಜಕಣಾಚಾರಿ ಕೆತ್ತಿರೋ ಬೇಲೂರಿನ ಶಿಲಾಬಾಲಿಕೆ ತರ ಇರ್ಬೇಕು. ಆ ಜಕಣಾಚಾರಿ ಕೆತ್ತಿರೋ ಒಂದೊಂದು ಹೆಣ್ಣಿನ ಶಿಲೆಗಳು ಜೀವಂತ ಬೊಂಬೆಗಳು ಕಣ ಭಾಸ್ಕರ್. ನಾನು ಈ ಶತಮಾನದಲ್ಲಿ ಹುಟ್ಟೋ ಬದಲು ಆ ಜಕಣಾಚಾರಿ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ಕಣ. ಅಪ್ಪ ರಸಿಕ ಶಿಖಾಮಣಿ, ಅತಿಯಾದ ಕನಸು ಕಲ್ಪನೆಗಳು ಒಳ್ಳೇದಲ್ಲ ಕಣೋ ಸಾಗರ್. ನಿನಗೆ ರಸಿಕತೆನೇ ಇಲ್ಲ ಕಣ. ಏನ್ ರಸಿಕತೆನೋ ಏನೋ ಒಂದು ಅರ್ಥ ಆಗಲ್ಲ ನನಗೆ. ಭಾಸ್ಕರ್, ಆ ದೇವಸ್ಥಾನ ನೋಡು, ಮತ್ತೆ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಆ ಪುಷ್ಪಗಿರಿ ತುಂಬಾ ಸುಂದರವಾಗಿ ಕಾಣ್ತಿದೆ ಕಣೋ. ಸೂಪರ್. ಲವ್ ಸಾಗರ್, ಆ ದೇವಸ್ಥಾನಕ್ಕೆ ಹೊಯ್ಸಳರ ಕಾಲದ ಇತಿಹಾಸ ಇದೆ ಕಣೋ. ಆ ಕೆತ್ತನೆ ನೋಡು, ಹೊಯ್ಸಳರ ಕಾಲದ ಶೈಲಿಲಿದೆ. ಹಾಗಾದ್ರೆ ಬಾರೋ ಭಾಸ್ಕರ್, ಹೋಗಿ ನೋಡೋಣ. ಏನೋ ಸಾಗರ್, ಕನಸು ಕಾಣ್ತಿದೀಯೇನೋ? ಭಾಸ್ಕರ, ಆ ಹುಡುಗಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳಲ್ವೇನೋ? ಯಾವ ಹುಡುಗಿನೋ? ಅದೇ ದೇವಸ್ಥಾನದಲ್ಲಿ ಪೂಜೆ ಬುಟ್ಟಿ ಹಿಡ್ಕೊಂಡು ಒಳಗಡೆ ಹೋದ್ಲಲ್ಲೋ, ಆ ಹುಡುಗಿ ಕಣ. ಹೌದು, ಚೆನ್ನಾಗಿದ್ದಾಳೆ. ಆದ್ರೆ ಅವಳು ಬೇಲೂರು ಶಿಲಾಬಾಲಿಕೆ ತರ ಇಲ್ವಲ್ಲೋ? ನಿಂಗೆ ಸ್ವಲ್ಪನೂ ರಸಿಕತನ ಇಲ್ವಲ್ಲೋ? ಅವಳು ನನ್ನ ಕನಸಿನ ಕನ್ಯೆ ಕಣ, ನನ್ನ ಮನಸ್ಸಿನ ಮಡದಿ ಕಣ ಅವಳು. ಅಣ್ಣ, ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಣ್ಣ? ಅಷ್ಟೇ ಅಲ್ಲ, ಈ ಬೆಟ್ಟಕ್ಕೊಂದು ಇತಿಹಾಸನೇ ಇದೆ ಕಣೆ. ಹೌದಾ? ಲೋ ಸಾಗರ್, ಅಲ್ಲಿ ನೋಡು, ನಿನ್ ಕನಸಿನ ಹುಡುಗಿ ಇಲ್ಲೇ ಕೂತಿದ್ದಾಳಲ್ಲೋ, ಎದ್ ನೋಡು. ಹೌದಾ? ಹಲೋ ಫ್ರೆಂಡ್ಸ್. ಹಲೋ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವಿಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ, ಪೂಜೆ ಮಾಡ್ಸಕ್ ಆಗಿಲ್ಲ. ನಮಗೂ ಸ್ವಲ್ಪ ಪ್ರಸಾದ ಕೊಡ್ತೀರಾ? ಅದಕ್ಕೇನಂತೆ, ಕೂತ್ಕೊಳ್ಳಿ, ಇಬ್ರಿಗೂ ಕೊಡ್ತೀನಿ. ನೀವಿಬ್ರು ಅಣ್ಣ ತಂಗಿನ? ಹೌದು, ಇವಳು ನಮ್ಮ ತಂಗಿ ಲಾವಣ್ಯ ಅಂತ. ಹೌದಾ? ಇವನು ನನ್ನ ಫ್ರೆಂಡ್ ಸಾಗರ್, ಬೆಂಗಳೂರಿಂದ ಬಂದಿದ್ದಾನೆ. ಹೌದಾ? ನಿಮ್ದು ಯಾವ ಊರು? ಇಲ್ಲೇ ಬೇಲೂರು ಪಕ್ಕ ಸಿಗಂದೂರ್ ಅಂತ. ನಿಮ್ದೊಂದು ಫೋಟೋ ತಗೊಳ್ಬೋದಾ? ಅದಕ್ಕೇನಂತೆ, ತಗೊಳ್ಳಿ. ಹಲೋ, ನಿಮ್ದು ಒಂದು ಫೋಟೋ ತಗೋತೀನಿ. ಬೇಲೂರಿನ ಮೂಬಾಲೆ, ಕಣ್ಣ ಕನಸಿನ ಸಿರಿನವಿಲೆ, ನನ್ನ ಮನಸ್ಸಿನ ಕೋಗಿಲೆ, ನಿನಗೆ ಹಾಕುವೆ ಹೂಮಾಲೆ. ಬೇಲೂರಿನ ಮೂಬಾಲೆ, ಕಣ್ಣ ಕನಸಿನ ಸಿರಿನವಿಲೆ.
ಕಣ್ಗಳಲ್ಲಿ ಊರ್ವಶಿಯ ಕುಡಿ ನೋಟ ಕಂಡೆನು ನಿನ್ನ ಮೂಗಿನಲ್ಲಿ ಮೇನಕೆಯ ಮುಗವಾನ ಕಂಡೆನು ನಿನ್ನ ತುಟಿಗಳಲ್ಲಿ ತಿಲೋತ್ತಮೆಯ ಕಿರುನಗೆಯ ಕಂಡೆನು ನಿನ್ನ ರೂಪದಲ್ಲಿ ರಂಭೆಯ ಚುರುಬಾನ ಕಂಡೆನು ಬೆಳದಿಂಗಳ ಬೆಡಗಿಯ ನೀನೆ ರಸಿಕರಾಜನ ರಾಣಿ ಕಣೆ ಬೆಳದಿಂಗಳ ಬೆಡಗಿಯ ನೀನೆ ರಸಿಕರಾಜನ ರಾಣಿ ಕಣೆ ಹೇ ರಸಿಕರಾಜನ ವಾಣಿ ಕಣೆ ಬೇಲೂರಿನ ಓಬಾಲೆ ಕಣ್ಣ ಕನಸಿನ ಸಿರಿನವಿಲೆ ನಾಟ್ಯರಾಣಿ ಶಾಂತಲೆಯ ಹಂಸನಡಿಗೆ ನಿನ್ನದು ಗಾನಪ್ರಿಯ ಅಪ್ಸರೆಯ ಅಂದ ಚಂದ ನಿನ್ನದು ಸಂಗೀತ ನಿಧಿ ಶಕುಂತಲೆಯ ಭಾವ ಬಣ್ಣ ನಿನ್ನದು ಕಾವ್ಯ ಕನ್ಯರತಿ ದೇವಿಯ ಪ್ರೀತಿ ಪ್ರೇಮ ನಿನ್ನದು ಬಿಳಿ ಮುಗಿಲ ಬೆಡಗಿಯ ನೀನೆ ರಸಿಕರಾಜನ ನಗುವು ಕಣೆ ಬಿಳಿ ಮುಗಿಲ ಬೆಡಗಿಯ ನೀನೆ ರಸಿಕರಾಜನ ನಗುವು ಕಣೆ ಹೇ ರಸಿಕರಾಜನ ಗೆಲುವು ಕಣೆ ಬೇಲೂರಿನ ಬಹುಬಾಲೆ ಕಣ್ಣ ಕನಸಿನ ಸಿರಿನವಿಲೆ ಧೀರ ಹೊಯ್ಸಳರ ಉಸುರಿ ಕಮಲ ನೀನೆ ಕವಿ ಪುಂಗವ ಕದಂಬರ ಕನಸ ಕುಸುಮ ನೀನೆ ಇತಿಹಾಸ ಚಾಲುಕ್ಯರ ಕಾವ್ಯ ಕೋಗಿಲೆ ನೀನೆ ಪಂಚಕೋಟಿ ಕನ್ನಡಿಗರ ಕಸ್ತೂರಿ ಕನ್ನಡ ನೀನೆ ಮನಸಿರಿಯ ಬೆಡಗಿಯ ನೀನೆ ರಸಿಕರಾಜನ ಮನಸ್ಸು ಕಣೆ ಮನಸಿರಿಯ ಬೆಡಗಿಯ ನೀನೆ ರಸಿಕರಾಜನ ಮನಸ್ಸು ಕಣೆ ಹೇ ರಸಿಕರಾಜನ ಹೃದಯ ಕಣೆ ಬೇಲೂರಿನ ಓಬಾಲೆ ಕಣ್ಣ ಕನಸಿನ ಸಿರಿನವಿಲೆ ರಾಯ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಸಾರಿ ಸಾಗರ್ ಮೆಚ್ಚುವಂತ ಹುಡುಗಿ ಫೋಟೋ ತೋರಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ನೀವು ತಗೊಳ್ಳಿ ಕಾಫಿ ತಗೊಳ್ಳಿ ಪಾಂಡುರಂಗಯ್ಯ ಎಷ್ಟೊಂದು ಮೊಂಡಾಟ ಮಾಡ್ತಾನೆ ನೋಡಿ ಹುಡುಗಿಯರ ಬಗ್ಗೆ ಬರೀ ಕಲ್ಪನೆಗಳನ್ನೇ ತಲೆಗೆ ತುಂಬಿಕೊಂಡಿದ್ದಾನೆ ಈ ಕನಸು ಕಲ್ಪನೆಗಳ ವಿಚಾರವನ್ನ ಅವನ ತಲೆಗೆ ಯಾರು ತುಂಬಿದ್ರು ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ ನಮ್ಮ ಚಿಕ್ಕರಾಯದ ಅಷ್ಟೇ ಅಲ್ಲ ಈಗಿನ ಕಾಲ ಹುಡುಗರೇ ಹಾಗೆ ಕಲ್ಪನಾ ಜೀವಿಗಳು ಬರೀ ಕಲ್ಪನೆಯಲ್ಲೇ ಜೀವನ ಕಳ್ದ್ಬಿಡ್ತಾವೆ ಅಂತೀನಿ ಹೇಳ್ಬಿಟ್ಟ ವೇದಾಂತ ಶಿಖಾಮಣಿ ಕೆಲಸ ನೋಡೋಗ ಒಳಗಡೆ ಕಾಪಿ ಅಂತ ಕೇಳಿ ಜಾಪಾಳ್ ಮಾತ್ರ ಹಾಕೊಡ್ತೀನಿ ನಮಗ ಒಂದೊಬ್ಬಂದೇ ಚಿಂತೆ ಆಗಿದೆ ರಂಗಯ್ಯನವ್ರೆ ಎಲ್ಲಿ ಹುಚ್ಚ ಕಲ್ಪನೆಗಳಿಂದ ಮನಸ್ಸು ಕೆಡ್ಸ್ಕೊಂಡು ಮುಂದೇನ್ ಮಾಡ್ಕೊಂಡ್ಬಿಡ್ತಾನೋ ಅನ್ನೋದೇ ಭಯ ಆಗ್ಬಿಟ್ಟಿದೆ ನೀವೇನು ಚಿಂತೆ ಮಾಡಬೇಡಿ ನಾನಿದ್ದೀನಲ್ಲ ಹಾಗೇನು ಆಗಲ್ಲ ಓಹೋ ಪಾಂಡುರಂಗಿನವರೇ ಬೇಗ ಬಂದ್ಬಿಟ್ಟಿದ್ದೀರಾ ಇವತ್ತೆಷ್ಟು ಫೋಟೋ ತಂದಿದ್ದೀರಾ ತಂದಿದ್ದೀನಿ ಸಾಗರ್ ನೀನು ಮೆಚ್ಚುವಂತ ಹುಡುಗಿ ಫೋಟೋನೇ ತಂದಿದ್ದೀನಿ ನೀನು ಮದುವೆ ಆಗೋವರೆಗೂ ನನಗೆ ನೆಮ್ಮದಿ ಇಲ್ಲಪ್ಪ ಯಾಕೆ ಡ್ಯಾಡಿ ಮುಖ ತಿರುಗಿಸ್ತಾ ಇದ್ದೀರಾ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ ಅಮ್ಮ ಈ ಫೋಟೋ ನೋಡಮ್ಮ ಸಾಗರ್ ಯಾರೋ ಈ ಹುಡುಗಿ ಒಳ್ಳೆ
ನೋಡೋಣ. ಕೊಡಿಲ್ಲಿ. ವಾ, ಬ್ಯೂಟಿಫುಲ್. ಹೌದು ಸುಮಿತ್ರ, ನಿಜವಾಗ್ಲೂ ಈ ಹುಡುಗಿ ದೇವಕನ್ಯೇನೆ, ದೇವಕನ್ಯೇನೆ. ರಾಯ್ರೆ, ನಿಮಗೂ ಹಿಡಿತಾ ಕಲ್ಪನೆ ಹುಚ್ಚು? ಇಲ್ಲ ರಂಗಯ್ಯ, ಇದು ಹುಚ್ಚಲ್ಲ, ಸತ್ಯ. ಹೌದಾ? ಬೇಕಾದ್ರೆ ನೀವೇ ನೋಡಿ. ಸಾಗರ್, ಅವಳ ಹೆಸರೇನೋ? ಲಾವಣ್ಯ ಅಂತಮ್ಮ. ಆಹಾ, ಎಂಥ ರೂಪವಂತೆ. ರಾಯ್ರೆ, ನನ್ನ ಮದುವೆ ದಲ್ಲಾಳಿ ವೃತ್ತಿಲಿ ಇಂಥ ರೂಪವಂತೆ ಹುಡುಗಿ ನೋಡೇ ಇರಲಿಲ್ಲ. ಸಾಗರ್ ಲಾವಣ್ಯ, ಲಾವಣ್ಯ ಸಾಗರ್. ಓಹೋ, ಕೃಷ್ಣ ರುಕ್ಮಿಣಿ ತರ ಜೋಡಿ ಬೊಮ್ಮಟಾಗಿದೆ ರಾಯ್ರೆ. ಹೌದು ಹೌದು ಪಡ್ರಂಗ. ಏ ತಿಮ್ಮ, ಕರಿಯ, ಗೋಪಾಲ, ಭಟ್ರೆ, ಕಣವ, ಎಲ್ರು ಬನ್ನಿ, ಎಲ್ರು ಬನ್ನಿ. ಸೊಸೆ ಸಿಕ್ಬಿಟ್ಲು. ನಮ್ಮನೆ ಭಾಗ್ಯಲಕ್ಷ್ಮಿ ಬರ್ತಾ ಇದ್ದಾಳೆ. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಥ್ಯಾಂಕ್ ಯು ಮೈ ಸನ್, ಎಂತ ಒಳ್ಳೆ ಸುದ್ದಿ ಹೇಳಿದೆ. ಭಟ್ರೆ, ಬೇಗ ಹೋಗಿ ಸಿಹಿ ಅಡಿಗೆ ಮಾಡಿ. ಕಣವ, ಗೋಪಾಲ, ನಿಮ್ಗೆಲ್ರು ಒಂದು ತಿಂಗಳು ತೋರಿಸ್ಕೊಳ್ತೀನಿ. ನಮ್ಮನೆ ಭಾಗ್ಯಲಕ್ಷ್ಮಿ ಬಂದ್ಬಿಟ್ಲು, ನಮ್ಮನೆ ಭಾಗ್ಯಲಕ್ಷ್ಮಿ ಬಂದ್ಬಿಟ್ಲು, ನಮ್ಮನೆ ಭಾಗ್ಯಲಕ್ಷ್ಮಿ. ಸಂತೋಷ ಆಗ್ತಾ ಇದೆ ಗೊತ್ತಾ? ಬನ್ನಿ ರಾಜೆ, ಬನ್ನಿ ಅವ್ವ, ಬನ್ನಿ ರಾಜೆ, ಕುಂತ್ಕೊಳ್ಳಿ. ಅಮ್ಮ, ನೀವು ಕುಂತ್ಕೊಳ್ಳಿ. ಒಂದ್ ನಿಮಿಷ ರಾಜೆ, ಹೋಗ್ಬನ್ನಿ. ಒಳಗೋಗಿ ಬರ್ತೀನಿ. ಇಲ್ಲ ತಾಯಿ, ಇದೇನು ಬೇಡ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಪರಿಚಯ ಇಲ್ಲದೆ ಹೋದ್ರು ಅತಿಥಿಗಳನ್ನ ಉಪಚಾರ ಮಾಡೋದೇ ನಮ್ ಸಂಪ್ರದಾಯ. ತಗೊಳ್ಳಿ. ಈಗ ಹೇಳಿರಾಯ್ರೆ, ತಾವು ಯಾರು, ಯಾವ ಊರಿಂದ ಬಂದಿದ್ದೀರಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಚೆನ್ನಕೇಶ್ವರಾಯರ ಹತ್ರ ಮಾತಾಡಬೇಕು. ಮರ್ತಿದ್ದೆ ರಾಯ್ರೆ, ದಯವಿಟ್ಟು ಕ್ಷಮಿಸಿ. ನಾನೇ ನಿಮ್ಮನ್ನ ರಸ್ತೆನಲ್ಲಿ ಪರಿಚಯ ಮಾಡ್ಕೋಬೇಕು ಅಂತಿದ್ದೆ, ಆದ್ರೆ ನಿಮ್ ಶ್ರೀಮಂತಿಕೆ ನೋಡಿ ಮರ್ತೋಗ್ಬಿಟ್ಟೆ. ನಾನೇ ಚೆನ್ನಕೇಶ್ವರಾಯ ಹಾಗೂ ಮಾಜಿ ಪಟೇಲ. ಸಂತೋಷ ರಾಯ್ರೆ, ತುಂಬಾ ಸಂತೋಷ. ಹೇಳಿ ರಾಯ್ರೆ, ನನ್ನಿಂದ ಏನಾಗ್ಬೇಕು? ಅದು ಈಕೆ ನನ್ನ ಹೆಂಡತಿ ಪಾರ್ವತಿ. ನಮಸ್ಕಾರ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ. ರಾಯ್ರೆ, ಇವತ್ತು ನನ್ನ ಜೀವನದಲ್ಲೇ ಒಂದು ಹೊಸ ಅನುಭವ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪರಿಚಯ ಇದ್ದವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾರೆ, ಆದ್ರೆ ಈ ಮನೇಲಿ ಅತಿಥಿ ಸತ್ಕಾರ ಮಾಡಿ ಪರಿಚಯ ಮಾಡ್ಕೋತಾ ಇದ್ದೀರಿ. ಎಂಥ ಒಳ್ಳೆ ಸಂಪ್ರದಾಯ ಸ್ವಾಮಿ. ಇದ್ರಾಗ ವಿಶೇಷ ಏನೈತೆ ರಾಯ್ರೆ? ಮನ್ಸತ್ವ ಇರೋ ಜನಗಳಿಗೆ ಪರಿಚಯನೇ ಬೇಕಾಗಿಲ್ಲ. ಆಹಾ, ಲಕ್ಷಕ್ಕೆ ಒಂದು ಮಾತು ಹೇಳಿದ್ರಿ ನೋಡಿ. ಅಂದ ಹಾಗೆ ನನ್ನ ಹೆಸರು ವಿಶ್ವನಾಥ್ ರಾಯ ಅಂತ. ಈಕೆ ನನ್ನ ಧರ್ಮಪತ್ನಿ ಸುಮಿತ್ರಾ ದೇವಿ. ರಾಯ್ರೆ, ಒಂದ್ಸಲ ಈ ಫೋಟೋ ನೋಡಿ. ಅರೆ, ನನ್ನ ಮಗಳು ಲಾವಣ್ಯ. ಹೌದಲ್ಲ? ಹಾ. ಈ ಫೋಟೋನು ಒಂದ್ಸಲ ನೋಡಿ. ಈ ಹುಡುಗ ನಂಗೆ ಪರಿಚಯ ಇಲ್ಲ ರಾಯ್ರೆ, ಆದ್ರೂ ಈ ಹುಡುಗ ತುಂಬಾ ಚೆನ್ನಾಗಿ ಅವನೇ ರಾಯ್ರೆ. ನನ್ನ ಮಗ ಸ್ವಾಮಿ, ಇವನಿಗೊಂದು ಮದುವೆ ಮಾಡ್ಬೇಕು ಅಂತ 100 ಹುಡುಗಿರನ್ನ ತೋರಿಸ್ದೆ, 100 ಫೋಟೋಗಳನ್ನು ತೋರಿಸ್ದೆ, ಯಾರನ್ನು ಇವನು ಒಪ್ಪಲಿಲ್ಲ. ಅದ್ರಾಗ ತಪ್ಪೇನೈತೆ ರಾಯ್ರೆ? ಎಲ್ಲಾ ಜೀವರಾಶಿಗಳಿಗೆ ಆಸೆ ಆಕಾಂಕ್ಷೆ ಇರೋದು ಸಹಜ ತಾನೇ? ನಿಮ್ ಮಾತ್ ನಿಜ. ಅಂಥ ಆಸೆ ಆಕಾಂಕ್ಷೆಗಳು ಇರೋದ್ರಿಂದಾನೇ ನಮ್ ಮಗ ನಿಮ್ ಮಗಳನ್ನ ಮೆಚ್ಕೊಂಡಿರೋದು. ರಾಯ್ರೆ, ಹಿಂದಿನ ವಾರ ನನ್ನ ಮಗ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿದ್ದ. ಅಲ್ಲಿ ನಿಮ್ ಮಗಳನ್ನ ನೋಡಿದಾನೆ. ನಾನು ಈ ಜನ್ಮದಲ್ಲಿ ಮದುವೆ ಆಗೋದಾದ್ರೆ ಅವಳನ್ನ ಎಂತ ಹಠ ಹಿಡಿದು ಬಿಟ್ಟಿದ್ದಾನೆ. ತಾವು ದಂಪತಿಗಳಿಬ್ರು ಒಪ್ಪೋದಾದ್ರೆ ನಿಮ್ ಮಗಳನ್ನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಒಪ್ಪಿಗೆ ಮುಖ್ಯ ಅಲ್ಲ ರಾಯ್ರೆ, ನನ್ನ ಮಗಳ ಒಪ್ಪಿಗೆನೇ ಮುಖ್ಯ. ನನ್ನ ಮಗಳೇ ಬತ್ತವಳೆ, ಅವಳೇ ಕೇಳ್ಬಿಡವ. ಅವ ಲಾವಣ್ಯ, ಬಾಮಗಾಯ್ಕರೆ. ಯಾರೋ ದೊಡ್ಡ ಮನುಷ್ಯರು ಬಂದಂಗ ಅವ್ರೆ. ಇವ್ರು ವಿಶ್ವನಾಥ್ ರಾಯರು ಅಂತ. ಇವರು ಸುಮಿತ್ರಾ ದೇವಿ ಅವರು. ನಿನ್ನ ಅವ್ರು ಸೊಸೆ ಮಾಡ್ಕೊಳಕ್ ಬಂದಿದ್ದಾರೆ. ನಿನ್ ನಿರ್ಧಾರ ಏನಮ್ಮ? ನೋಡಮ್ಮ, ನಿನ್ ಗಂಡನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿನಗಿದೆ. ಈಗ ಸಂಕೋಚ ಇಲ್ದೆ ನಿನ್ ನಿರ್ಧಾರ ಏನನ್ನೋದನ್ನ ಹೇಳ್ಬಿಡಮ್ಮ. ಅಪ್ಪಯ್ಯ, ನೀವೇನ್ ಹೇಳಿದೀರಾ? ಹೇಳಕ್ ಏನವ ಅದೇ? ಗಂಡು ಹೆಣ್ಣು ಅಂತ ಹುಟ್ಟಿದ ಮೇಲೆ ಸಂಸಾರ ಜೀವನನ ನಡೆಸಿ ಈ ಜನ್ಮಕ್ಕೆ ಮುಕ್ತಿ ಕೊಡ್ಸ್ಲೇಬೇಕು ತಾನೆ. ಹಾಗಾದ್ರೆ ನೀವೇ ನಿರ್ಧಾರ ತಗೊಳ್ಳಿ ಅಪ್ಪಯ್ಯ. ಮಹಾಲಕ್ಷ್ಮಿ ಸ್ವಾಮಿ, ಕೃಷ್ಣ, ನೀನೆಲ್ಲ ಹೇಳ್ತೀಯಾ? ನಿನ್ ನಿರ್ಧಾರನೇ ನನ್ ಸಂತೋಷ ಅಪ್ಪಯ್ಯ.
ಸಂತೋಷ ಚೈತ್ರ ಬಂದಿದೆ ಸೊಗಸಾದ ಮಧುಮಾಸ ರಂಗು ತಂದಿದೆ ಸಂತೋಷ ಸಂತೋಷ ಚೈತ್ರ ಬಂದಿದೆ ಸೊಗಸಾದ ಮಧುಮಾಸ ರಂಗು ತಂದಿದೆ ಹೊಂಬಾಳೆ ತೂಗಾಡಿತು ಸುತ್ತ ತಂಗಾಳಿ ತಾಬಿಸೈತು ಹೂದೋಟ ಹುಚ್ಚಲ್ಲಿತು ಹಾಡಿ ನವಿಯೋಕೆ ಕೈ ಬೀಸೈತು ನಾವೆಲ್ಲ ಒಂದಾಗಿ ಹಾಡೋಣ ಬನ್ನಿ ಆನಂದ ಹೆಜ್ಜೆ ಹಾಕಿ ಕುಣಿಯೋಣ ಬನ್ನಿ ಬನ್ನಿ ಸಂತೋಷ ಸಂತೋಷ ಚೈತ್ರ ಬಂದಿದೆ ಸೊಗಸಾದ ಮಧುಮಾಸ ರಂಗು ತಂದಿದೆ ಭೇದ ಭಾವ ದೂರಾಗಲಿ ಸ್ನೇಹ ಪ್ರೀತಿ ಮುಂದಾಗಲಿ ಕೋಪ ತಾಪ ಚೂರಾಗಲಿ ಜಾತಿ ಮತ ಹಾಳಾಗಲಿ ಭೇದ ಭಾವ ದೂರಾಗಲಿ ಸ್ನೇಹ ಪ್ರೀತಿ ಮುಂದಾಗಲಿ ಕೋಪ ತಾಪ ಚೂರಾಗಲಿ ಜಾತಿ ಮತ ಹಾಳಾಗಲಿ ಒಂದೇ ಸಂಸಾರ ಎಂದು ಕರುಳ ಸಂಬಂಧ ಕಂಡು ನಾವು ಒಡನಾಟವಾಡಿ ಎಲ್ಲ ಜೊತೆಯಾಗಿ ಕೂಡಿ ಕೂಡಿ ಉಂಡು ಕೂಡಿ ನಲಿದು ಕೂಡಿ ಆಡಿ ಕೂಡಿ ಬಾಳಿ ನಮ್ಮ ನಂಟು ಬಿಗಿಯಾಗಿ ಬಂಧವಾಗಿ ದಿನ ಚಂದ ಚಂದ ಸಂತೋಷ ಸಂತೋಷ ಚೈತ್ರ ಬಂದಿದೆ ಸೊಗಸಾದ ಮಧುಮಾಸ ರಂಗು ತಂದಿದೆ ಹೊಂಬಾಳೆ ತೂಗಾಡಿತು ಸುತ್ತ ತಂಗಾಳಿ ತಾಬಿಸೈತು ಹೂದೋಟ ಹೂಚಲ್ಲೈತು ಹಾಡಿ ನಲಿಯೋಕೆ ಕೈ ಬೀಸೈತು ಮನೆಯ ದೀಪ ಬೆಳಕಾಗಲಿ ನಲ್ಮೆ ಕುಡಿ ಚಿಗುರಾಗಲಿ ಸುಗ್ಗಿ ಹುಗ್ಗಿ ಮನೆ ಮಾಡಲಿ ಮುತ್ತ ಕಂದ ನಡೆದಾಡಲಿ ಮನೆಯ ದೀಪ ಬೆಳಕಾಗಲಿ ನಲ್ಮೆ ಕುಡಿ ಚಿಗುರಾಗಲಿ ಸುಕ್ಕಿ ಹುಕ್ಕಿ ಮನೆ ಮಾಡಲಿ ಪುಟ್ಟ ಕಂದ ನಡೆದಾಡಲಿ ತುಂಬಿದ ಕತ್ತಲೆ ದೂಡಿ ನಗು ಉಯ್ಯಾಲೆಯಾಡಿ ಪ್ರೀತಿ ವಾತ್ಸಲ್ಯ ಮೂಡಿ ವಂಶೋದ್ಧಾರಣ ನೋಡಿ ನೂರು ಕೊಂಬೆ ನೂರು ರೆಂಬೆ ಅದರೊಂದೇ ಮರವೆಂದು ತಾಯಿ ಬೇರು ಮರೆಯದಂತೆ ಆಲವಾಗಿ ನಿಜ ಬಂಧ ಬಂಧ ಸಂತೋಷ ಸಂತೋಷ ಚೈತ್ರ ಬಂದಿದೆ ಆ ಸೊಗಸಾದ ಮಧುಮಾಸ ರಂಗು ತಂದಿದೆ ಹೇ, ಸಂತೋಷ ಸಂತೋಷ ಚೈತ್ರ ಬಂದಿದೆ ಆ ಸೊಗಸಾದ ಮಧುಮಾಸ ರಂಗು ತಂದಿದೆ ಸಾಗರ್ ಬನ್ನಿ ಡ್ಯಾಡಿ ಕಣೋ ನಾನೀಗ ನಿನ್ನ ರೂಮಿಗೆ ಬಂದಿರೋದು ನೋಡು ಇದು ನಿನ್ನ ಜೀವನದಲ್ಲಿ ಪವಿತ್ರವಾದ ದಿನ ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡುವಂತ ಶೃಂಗಾರಮಯ ರಾತ್ರಿ ಈ ದಿನ ಗಂಡ ಹೆಂಡತಿಯರಿಬ್ರು ನವರಸಗಳ ಹೊಂದಾಣಿಕೆಯಿಂದ ಸಪ್ತಪದಿಗಳ ಭಾವನೆಯಿಂದ ಪ್ರೀತಿ ಸರಸ ಸಲ್ಲಾಪ ಸಂಭ್ರಮಗಳಿಂದ ಕಳಿಬೇಕಾದ ರಾತ್ರಿ ಕಣೋ ನೋಡು ನಾನ್ ನಿನ್ಗೆ ಹೆಚ್ಚಿಗೆ ಹೇಳೋಲ್ಲ ಗುಡ್ ಲಕ್ ಮೈ ಬಾಯ್ ಬರ್ಲಾ ಆಯ್ತು ಡ್ಯಾಡಿ. ನೋಡು ಲಾವಣ್ಯ, ಇವತ್ತು ನಿನ್ನ ವೈವಾಹಿಕ ಜೀವನದ ಪವಿತ್ರವಾದ ದಿನ. ಇಂದಿನಿಂದ ನೀನು ನಿನ್ ಗಂಡ ಇಬ್ರು ಹಾಲು ಜೇನು ಬೆರ್ತ ಹಾಗೆ ಬೆರ್ತು ನಿಮ್ಮ ದಾಂಪತ್ಯ ಜೀವನನ ಪ್ರಾರಂಭಿಸ್ತೀರ. ನೋಡಮ್ಮ, ನಿನ್ ಗಂಡನ್ ಮನ್ಸಿಗೆ ಬೇಜಾರ್ ಮಾಡ್ದೆ ಅವ್ರನ್ನ ಸಂತೋಷವಾಗಿರೋ ಹಾಗೆ ನೋಡ್ಕೋಬೇಕು. ಅಯ್ಯೋ ಅಯ್ಯೋ, ಹೆಸರು ತಕ್ಕ ಹಾಗೆ ಒಳ್ಳೆ ದಂತದ ಗೊಂಬೆ ಇದ್ದಾಗಿದೆಯಲ್ಲಮ್ಮ. ಆ ದೇವಲೋಕದ ರಂಬೆ ಊರ್ವಶಿಯರು ಕೂಡ ನಿನ್ನಷ್ಟು ಸುಂದರವಾಗಿದ್ರೋ ಇಲ್ವೋ. ತಗೊಮ್ಮ ತಾಯಿ, ನಿನಗ್ ನನ್ ಕಣ್ ದೃಷ್ಟಿ ಆಗತ್ತಾ ಏನೋ. ಪಾರ್ವತಮ್ಮನವ್ರೆ, ಮಗಳಿಗೆ ಏನೇನ್ ಹೇಳ್ಬೇಕದೆಲ್ಲ ಹೇಳಿದಿರ್ತಾನೆ? ನಾನೆಲ್ಲ ಹೇಳಿದ್ದೀನಿ, ಬೇಕಾದ್ರೆ ನೀವು ಒಂದ್ಸಲ ಹೇಳಿ. ಅಯ್ಯೋ, ಇವ್ರೇ ನಮ್ ಕಾಲದವ್ರ.
ಈಗಿನ ಹುಡುಗರಿಗೆ ಏನು ಹೇಳ್ಬೇಕಾಗಿಲ್ಲ. ಬಾ ಮತ್ತಾಯ್, ನನ್ ಮಗ ಕಾಯ್ತಾ ಇರ್ತಾನೆ. ಬಾಮ ಬಾ. ಲವಣ್ಯ, ನಿಜವಾಗ್ಲೂ ನೀನು ಬೇಲೂರಿನ ಬಾಲೆ. Marvelous. ಲವಣ್ಯ, ಏನಾಯ್ತು? ಯಾಕೆ ಕಾಡ್ತಿದ್ಯಾ? ಲವಣ್ಯ, ಲವಣ್ಯ, ಏನಾಯ್ತು ನಿನಗೆ? ಲವಣ್ಯ, 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 ಯಾಕೆ ಚಿಕ್ಕರಾಗ್ತಿದ್ಯಾ? ಸಾಗರ್, ಲೇ ಸಾಗರ್, ಏನಾಯ್ತು? ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದ್ಲು? ಯಾಕೆ ಕಿರ್ಚ್ಕೋತಾ ಇದ್ಲು? ನಾನೇನು ಮಾಡಿಲ್ಲ ಡ್ಯಾಡಿ. ಅಯ್ಯೋ ಮುಟ್ಟಾಳ, ನಾನು ಮೊದಲೇ ಬಡ್ಕೊಂಡೆ. ಆತ್ರ ಪಡ್ಬೇಡು ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ನೋಡಿದ್ರೆ ಹುಚ್ಚ ಆಡ್ತಿದ್ದಾಳೆ. ತಲೆ ತಿಂತಾ ಇದ್ದಾರೆ. ನನ್ನ ಕಷ್ಟ ನನಗೆ. ಹೇ ರಾಸ್ಕಲ್, ಮುಚ್ಚೋ ಬಾಯಿ. ಅಲ್ಲ ಕಣೋ, ನೀನೇನು ಮಾಡ್ತಾ ಇದ್ರೆ ಅವಳು ಯಾಕೋ ಹಾಗೆ ನಡುಗ್ತಾ ಇದ್ದಾಳೆ? ನಿನಗೇನು ಆಗಲ್ಲಮ್ಮ, ಅವನು ಸಾಯಿಸ್ಬಿಡ್ತಾನೆ.
ನಿನಗೇನು ಆಗಲ್ಲ. ಸುಮ್ನಿರಮ್ಮ, ಸುಮ್ನಿರಮ್ಮ. ಒಳ್ಳೆ ಹುಲಿನ ಕಂಡು ಜಿಂಕೆ ತರ ನಡುಗ್ತಾ ಇದ್ದಾಳಲ್ಲ. ಅವಳು ಹೆಣ್ಣಲ್ಲ ಡ್ಯಾಡಿ, ನನ್ನಿಂದ ದೂರ ತಳ್ತಾಳೆ. ಅವಳಿಗೆ ದೆವ್ವ ಮೆಟ್ಕೊಂಡಿದೆ. ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಸುಮ್ಮನೆ ಇರೋ. ಓ, ನನಗೆ ಹುಚ್ಚಿಡ್ದಿಲ್ಲ ಡ್ಯಾಡಿ, ಹಿಡಿದಿರೋದು ಅವಳಿಗೆ. ಅವಳನ್ನ ಫಸ್ಟ್ ಕರ್ಕೊಂಡೋಗಿ ಡಾಕ್ಟರ್ ತೋರಿಸು. ಪಾಂಡುರಂಗಯ್ಯ, ಈಗಿನ ಕಾಲದಲ್ಲೂ ಭೂತ ಪಿಶಾಚಿ ಇರೋ ದಿಟ್ಟಾನ, ಅಥವಾ ಸಾಗರ್ ಹೇಳ್ದಾಗೆ ಲಾವಣ್ಯಾಗೆ ಹುಚ್ಚೇನಾದ್ರೂ? ನಿಂಬಾಯಲ್ಲಿ ಇಂಥ ಮಾತು ಬರಬಾರ್ದು ನೋಡಿ. ನನ್ ಮಗಳು ಹುಚ್ಚಿ ಎಲ್ಲ ಬೀಗ್ರೆ, ತಲೆ ಕೆಟ್ಟಿರೋ ಹೆಣ್ಣಂತೂ ಅಲ್ವೇ ಅಲ್ಲ. ರಾಯ್ರೆ, ನೀವಿನ್ನೂ ಆ ಕಾಲದಲ್ಲೇ ಇದ್ದೀರಾ. ಒಂದು ವೇಳೆ ಲಾವಣ್ಯನಿಗೆ ಹುಚ್ಚೋ ದೆವ್ವ ಹಿಡಿದಿದ್ರೆ ಅದು ಮೊದಲನೇ ರಾತ್ರಿ ಯಾಕೆ ಬರ್ಬೇಕಾಗಿತ್ತು? ಬೇರೆ ಸಮಯದಲ್ಲಿ ಬೇರೆ ದಿನದಲ್ಲಿ ಬರ್ಬೋದಾಗಿತ್ತಲ್ವಾ? ಸ್ವಲ್ಪ ಯೋಚನೆ ಮಾಡಿ. ನಾಳೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ, ಡಾಕ್ಟರ್ ತೋರ್ಸೋಣ, ಅವ್ರು ಏನ್ ಹೇಳ್ತಾರೋ ಕೇಳೋಣಂತೆ. ಪಾಂಡುರಂಗಯ್ಯ, ನೀವು ಹೇಳೋದು ಸರಿನೇ. ಇದು ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ಒಂದು ಕೆಲಸ ಮಾಡೋಣ, ನಮ್ಮ ಫ್ಯಾಮಿಲಿ ಡಾಕ್ಟರ್ನೇ ಮನೆ ಕರೆಸಿದ್ರೆ ಹಾಗೆ? ನೀವ್ ಹೇಳೋದು ಸರಿನೇ, ಮನೆ ಗುಟ್ಟು ಹೊರಗೆ ಹೋಗೋದಿಲ್ಲ. ಹೌದೌದು. ಹಲೋ, ನಾನು ವಿಶ್ವನಾಥ್ ರಾಯರ್ ಮಾತಾಡ್ತಿರೋದು. ಸ್ವಲ್ಪ ಡಾಕ್ಟರ್ನ ಕರೀತೀರಾ? ಸುಮಿತ್ರಮ್ಮ ಅವರೇ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ದೈಹಿಕವಾಗಿ ಆರೋಗ್ಯವಾಗೇ ಇದ್ದಾಳೆ. ಮತ್ತೆ ಅವಳ ಭಯ, ಕಿರ್ಚಾಟ ಇದೆಲ್ಲ ಏನ್ ಡಾಕ್ಟ್ರೆ? ಈ ವಿಷಯ ರಾಯರ ಹತ್ರ ಮಾತಾಡ್ತೀನಿ, ಆತಂಕ ಪಡುವಂಥದ್ದೇನಿಲ್ಲ. ಚನ್ಕೇಶವರಾಯರೇ, ಹಿಂದೆ ಯಾವಾಗ್ಲಾದ್ರೂ ನಿಮ್ಮ ಮಗಳ ಜೀವನದಲ್ಲಿ ಇಂಥ ಘಟನೆಗಳು ನಡೆದಿತ್ತಾ? ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ ಡಾಕ್ಟ್ರೆ. ಹೌದಾ? ಸ್ವಲ್ಪ ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳಿ. ಇಲ್ಲ ಡಾಕ್ಟ್ರೆ, ಸುಳ್ಳು ಹೇಳಿ ನನ್ನ ಮಗಳ ಜೀವನನ ನಾನೇ ಹಾಳು ಮಾಡ್ಲಿ? ಹಾಗಾದರೆ ರಾಯರೇ, ನೀವುಗಳು ಕೊಟ್ಟ ಮಾಹಿತಿಗೂ ನಾನು ಎಕ್ಸಾಮಿನ್ ಮಾಡಿ ಬಂದ ನಿರ್ಧಾರಕ್ಕೂ ಯಾವುದೇ ರೀತಿ ಸಂಬಂಧ ಕಾಣಿಸ್ತಿಲ್ಲ. ಡಾಕ್ಟ್ರೆ, ಲಾವಣ್ಯನಿಗೆ ಗಂಡನ ಬಗ್ಗೆ ಅಭಿಮಾನ ಇದೆ, ಕಾಳಜಿ ಇದೆ, ಮನೆ ತುಂಬಾ ನಗನಗತ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಅತ್ತೆ ಮಾವಂದಿರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇದೆ, ಹಿರಿಯರ ಬಗ್ಗೆ ಗೌರವ ಇದೆ, ಮನೆ ಕೆಲಸದವ್ರ ಬಗ್ಗೆ ಅಭಿಮಾನನೂ ಇದೆ. ಆದ್ರೂ ಈ ವಿಷಯದಲ್ಲಿ ಸಾಗರ್, ನನ್ಗೆ ಈ ಪಾಯಿಂಟ್ ಕ್ಲಿಯರ್ ಆಗ್ಬೇಕು. ಆ ಸಮಯದಲ್ಲಿ ಲಾವಣ್ಯ ಹೇಗ್ ಬಿಹೇವ್ ಮಾಡಿದ್ಲು? ಅಂದ್ರೆ ಅವಳು ಉದ್ರೇಕವಾಗಿ ಕೋಪಗೊಂಡಿದ್ದು ಯಾವ ರೀತಿ ಇತ್ತು, ಯಾವ ತರ ಇತ್ತು, ಅದು ಕ್ಲಿಯರ್ ಆಗ್ಬೇಕು. ನೋ ಡಾಕ್ಟರ್, ನೋ. ನನ್ನ ಕೈಲಿ ಹೇಳಕ್ಕಾಗ್ತಿಲ್ಲ. ಈ ಘಟನೆಗಳನ್ನ ಊಹಿಸಿ ಹೇಳೋದಕ್ಕೂ ನನಗೆ ನಾಲ್ಗೆನೆ ಬರ್ತಾ ಇಲ್ಲ. ಆ ಸನ್ನಿವೇಶನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನಗೆ ಸಾಧ್ಯನೇ ಆಗ್ತಿಲ್ಲ. ಇಸ್ ಇಟ್? ಸಾಗರ್, ನೀನೇ ಈ ರೀತಿ ಹೇಳ್ಬಿಟ್ರೆ ನಾನು ಯಾವುದೊಂದು ನಿರ್ದಿಷ್ಟವಾದ ನಿರ್ಧಾರಕ್ಕೆ ಬರಕ್ಕಾಗ್ತಿಲ್ಲ. ಈಗೇನ್ ಮಾಡೋದು? ನೋಡಿ ರಾಯ್ರೆ, ನಾನು ನಿಮ್ ಫ್ಯಾಮಿಲಿ ಡಾಕ್ಟ್ರೇ ಆಗಿರ್ಬೋದು, ಆದ್ರೂ ಕೂಡ ಮೊದಲೇ ರಾತ್ರಿ ಆ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ಮತ್ತೆ ನಿಮ್ ಸೊಸೆ ಪ್ರಾಬ್ಲಮ್ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನೊಂದ್ಸಲ ಅದನ್ನ ನೇರವಾಗಿ ನೋಡ್ಬೇಕು, ಇಲ್ಲ ನೀವು ಅದನ್ನ ವಿಡಿಯೋ ಕವರೇಜ್ ಮಾಡಿಸ್ಬೇಕು. ಆಯ್ತು ಡಾಕ್ಟ್ರೇ, ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಗುಡ್ ಮಾರ್ನಿಂಗ್
ಮಾರ್ನಿಂಗ್ ಡಾಕ್ಟರ್. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಡಾಕ್ಟರ್ ಸಿದ್ಧಾರ್ಥ, ವೆಲ್ಕಮ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಡಾಕ್ಟರ್. ಸಾರಿ ಡಾಕ್ಟ್ರೇ, ಲಂಚ್ ಟೈಮಲ್ಲಿ ಊಟಕ್ಕೂ ಹೋಗದೆ ಯಾವುದೋ ಕೇಸನ್ನ ಡೀಪಾಗಿ ಸ್ಟಡಿ ಮಾಡ್ತಿದ್ರಿ. ನನ್ನಿಂದ ಡಿಸ್ಟರ್ಬ್ ಆಯ್ತಾ? ನೋ ನೋ ನೋ, ನಥಿಂಗ್ ಆಫ್ ದಟ್ ಸಾರ್ಟ್. ನೀವು ಬರ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಎಕ್ಸ್ರೇ ನೋಡ್ತಾ ಇದ್ದೆ. ನಾವು ಕಮಿಂಗ್ ಟು ದಿ ಪಾಯಿಂಟ್. ಪೇಷಂಟ್ ಕೇಸ್ ಬಗ್ಗೆ ಹೇಳಿ. ಪೇಷಂಟ್ ಪ್ರಾಬ್ಲಮ್ ಸಂಬಂಧಪಟ್ಟ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಈ ಕ್ಯಾಸೆಟ್ ತಂದಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಕ್ಲೂಸ್ ಸಿಗ್ಬೋದು. ಮಿಸ್ಟರ್ ಸಿದ್ಧಾರ್ಥ, ನಿಮ್ಮ ಕ್ಯಾಸೆಟ್ ನೋಡಕ್ ಮುಂಚೆ ನಾನು ನಿಮ್ಮ ಪೇಷಂಟ್ ಒಂದ್ಸಲ ನೋಡಬೇಕು. ಯಾಕೆಂದ್ರೆ ನಾನು ಮಾನಸಿಕ ರೋಗಿಗಳ ತಜ್ಞ. ಎಸ್ ಡಾಕ್ಟರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಫೋನಲ್ಲಿ ಹೇಳಿದಾಗಲೇ ನನ್ನ ಸೈಕ್ಯಾಟ್ರಿಕ್ ಮೈಂಡು ನಿಮ್ಮ ಪೇಷಂಟ್ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡ್ತಾನೆ ಇದೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಮಿಸ್ಟರ್ ಸಿದ್ಧಾರ್ಥ, ಗಂಡ ಹೆಂಡತಿ ಒಂದುಗೂಡೋ ಸಂದರ್ಭದಲ್ಲಿ ಲಾವಣ್ಯನ ಕಣ್ಣಲ್ಲಿ ಉತ್ಪತ್ತಿಯಾದ ಭಯ, ಭೀತಿ, ದೇಹದ ನಡುಕ, ಆ ಕೂಗಾಟ, ಆ ಚೀರಾಟ ಯಾಕೆ ಅನ್ನೋದು ನಾನು ತಿಳ್ಕೋಬೇಕು. ಅದಕ್ಕೆ ಒಂದ್ಸಲ ನಿಮ್ಮ ಪೇಷಂಟ್ನ ನಾನು ಟೆಸ್ಟ್ ಮಾಡಬೇಕು. ಇನ್ನೇನು ಟೆಸ್ಟ್ ಮಾಡಬೇಕು ಡಾಕ್ಟ್ರೆ? ಅದೇನು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಪೇಷಂಟ್ ಕರ್ಕೊಂಬನ್ನಿ. ಓಕೆ ಡಾಕ್ಟ್ರೆ. ಪೇಷಂಟ್ ನನ್ನ ಜೊತೆಲೇ ಬಂದಿಯಾಳೆ, ಜೊತೆಗೆ ಆಕೆ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ. ವೆರಿ ಗುಡ್, ಒಳ್ಳೆ ಕೆಲಸನೇ ಮಾಡಿದ್ದೀರಿ. ಪೇಷಂಟ್ ಸಂಬಂಧಿಕರಿಗೂ ಈ ರಹಸ್ಯ ಗೊತ್ತಾಗೋದು ಒಳ್ಳೆಯದು. ಕಮಾನ್, ಲೆಟ್ ಅಸ್ ಪ್ರೊಸೀಡ್. ಸಿಸ್ಟರ್, ಸ್ವಿಚ್ ಆನ್ ಮಾಡಿ. ಸಿಸ್ಟರ್, ಆಫ್ ಮಾಡಿ. ನಿಧಾನವಾಗಿ ಕಣ್ಬಿಡಮ್ಮ. ನಿಧಾನವಾಗಿ ಬಿಡು. ವೆರಿ ಗುಡ್, ವೆರಿ ಗುಡ್. ನಿಧಾನ. ಹಾ ಲಾವಣ್ಯ, ಕಣ್ಬಿಡಮ್ಮ. ನಿಧಾನವಾಗಿ ಕಣ್ಬಿಡಮ್ಮ. ಹಾಗೆ ವೆರಿ ಗುಡ್. ಈಗ ನಿನ್ನ ಕಣ್ಣು ಮೇಲ್ಗಡೆ ನೇರವಾಗಿ ಒಂದು ಕೆಂಪ್ಲೈಟ್ ಇದೆ, ಅದನ್ನು ನೋಡು. ಗುಡ್ ಗರ್ಲ್, ಹಾಗೇ ನೋಡ್ತಾ ಇರು. ಹಾಗೇ ನೋಡ್ತಾ ಇರು. ಈಗ ಹೇಳು, ನೀನು ಯಾರಮ್ಮ? ಲಾವಣ್ಯ. ಭಯಪಡಬೇಡ, ನಿಧಾನವಾಗಿ ಹೇಳು. ನೀನು ಯಾರ ಮಗಳು? ಚೆನ್ನಕೇಶವರಾಯರ ಮಗಳು. ಹೌದಾ? ಲಾವಣ್ಯ, ನಿಂದು ಯಾವೂರಮ್ಮ? ಸಿಗಂದೂರು. ನೀನು ಎಲ್ಲಿವರೆಗೂ ಓದಿದ್ದಿ? ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಲಾವಣ್ಯ, ನೀನ್ ಸುಳ್ಳು ಹೇಳ್ತಾ ಇದ್ದಿ. 10ನೇ ತರಗತಿಯಲ್ಲಿ ನೀನ್ 2 ಸಲ ಫೇಲ್ ಆಗಿದ್ದೀಯಂತೆ. ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ನಾನು 6ನೇ ತರಗತಿಯಲ್ಲೇ ಓದ್ತಾ ಇರೋದು. ಲಾವಣ್ಯ, ನಿನ್ನ ವಯಸ್ಸೆಷ್ಟು? ನಂಗೆ 11 ವರ್ಷ. ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ? ನಮ್ಮ ಮನೇಲಿ ಅವ್ವ, ಅಪ್ಪ, ಅಣ್ಣ ಎಲ್ರೂ ಇದ್ದಾರೆ. ಸರಿ. ನಿಮ್ಮ ಮನೆಯಲ್ಲಿ ನೀನು ಏನೇನ್ ಕೆಲಸ ಮಾಡ್ತಿ? ನಮ್ಮ ಮನೇಲಿ ನೀರ್ ತುಂಬ್ತೀನಿ, ಪಾತ್ರೆ ತೊಳಿತೀನಿ, ಅವ್ವನ್ ಜೊತೆ ಬಟ್ಟೆನೂ ಒಗಿತೀನಿ. ಅದಾದ್ಮೇಲೆ ಪಾಠಗಳನ್ನೆಲ್ಲ ಓದ್ತೀನಿ. ಹೌದಾ? ನಿಮ್ ಸ್ಕೂಲ್ನಲ್ಲಿ ಯಾವ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರೆ? ಅಂಜನ್ ಕುಮಾರ್ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಈಗ ಹೇಳು ಲಾವಣ್ಯ,
ಬೇರೆ ಯಾವ ಮೇಷ್ಟ್ರು ನೋಡಿದ್ರೆ ನಿನಗೆ ಭಯ? ಗೋವಿಂದಪ್ಪ ಮೇಷ್ಟ್ರು ಕಂಡ್ರೆ ಭಯ ನಂಗೆ. ಯಾಕೆ? ಅವರು ಕೆಟ್ಟಾಗ್ ಬೈತಾರೆ, ಜೋರಾಗಿ ಹೊಡಿತಾರೆ. ಹೌದಾ? ಆಮೇಲೆ ಇನ್ನೇನ್ ನೋಡಿದ್ರೆ ನಿನಗೆ ಭಯ ಆಗತ್ತೆ? ಆಮೇಲೆ ಕಮಾನ್ ಟೆಲ್ ಮಿ ಲಾವಣ್ಯ, ಟೆಲ್ ಮಿ. ಆಮೇಲೆ ಹೇಳು, ಭಯಪಡ್ಬೇಡ, ಹೇಳು. ಅಲ್ಲಿ ನಮ್ಮಳ್ಳಿ ಕೆರೆಯಲ್ಲಿ ಸಾವಿತ್ರಿ ಕಲ್ಯಾಣ ತೇಲಾಡ್ತಿತ್ತು. ಅದು ಎಮ್ಮೆ ತರ ಊದ್ಕೊಂಡಿತ್ತು. ಅದು ನೋಡಿ ನಂಗೆ ಭಯ ಆಗ್ತಿತ್ತು. ಹೌದಾ? ಅದಾದ್ಮೇಲೆ ನೀನು ಯಾವ ಕೆಟ್ಟ ಘಟನೆಗಳನ್ನ ದೃಶ್ಯಗಳನ್ನ ಕಂಡಿದ್ದೀನಿ ನೀನು? ಅಲ್ಲಿ ಭಯಪಡ್ಬೇಡ, ಹೇಳು. ಲಾವಣ್ಯ, ಹೇಳಮ್ಮ, ಹೇಳು. ಇನ್ನೇನ್ ನೋಡಿ ಕೂಗಾಡ್ತಿದ್ದೆ, ಚೀರಾಡ್ತಿದ್ದೆ? ಹೇಳಮ್ಮ, ಹೇಳು. ಆಮೇಲೆ ಅಲ್ಲಿ ನೆನಪು ಮಾಡ್ಕೊಂಡು ಹೇಳು. ಕಮಾನ್ ಲಾವಣ್ಯ, ಹೇಳು. ಅಲ್ಲಿ ಎಲ್ಲಿ? ಅಲ್ಲಿ ಹೇಳು ಲಾವಣ್ಯ. ಅಲ್ಲಿ ಏನ್ ನೋಡಿದೆ ನೀನು? ಹೇಳು. ಅಲ್ಲಿ ಅಪ್ಪ ಬಾಳ್ ಮನೇಲಿ ಬಾಳ್ ಮನೆಯಲ್ಲಿ ಮಿಸ್ಟರ್ ಸಿದ್ಧಾರ್ಥ, ಲಾವಣ್ಯನ ಪ್ರಾಬ್ಲಮ್ ಏನು? ಅವಳು ಯಾಕೆ ಚೀರಾಡ್ತಾಳೆ, ಯಾಕೆ ಕೂಗಾಡ್ತಾಳೆ ಅನ್ನೋ ಸತ್ಯ ನಿಮಗೆ ಗೊತ್ತಾಗಿದೆ ತಾನೆ? ಎಸ್ ಡಾಕ್ಟರ್. ಈ ಮಾನಸಿಕ ಒತ್ತಡವನ್ನ ನಾವು ಜಡತ್ವ ಅಂತ ಕರಿತೀವಿ. ಇದನ್ನೇ ಇಂಗ್ಲಿಷ್ನಲ್ಲಿ ದಿ ರಿಜಿಡ್ ಸ್ಟೇಟ್ ಆಫ್ ಮೈಂಡ್ ಅಂತ ಕರಿತೀವಿ. ಈ ಜಡತ್ವ ಅಂದ್ರೆ ಏನು, ಇದು ಯಾಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಡಾಕ್ಟರ್ ಸಿದ್ಧಾರ್ಥ, ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಈ ಜಡತ್ವ ಅಂದ್ರೆ ಕೆಲವು ವ್ಯಕ್ತಿಗಳಿಗೆ ಕೆಲವು ವಿಷಯಗಳ ಬಗ್ಗೆ ಆಸೆ ಬಯಕೆಗಳೇ ಇಲ್ದಿರುವಂಥ ಮನಸ್ಸಿನ ಸ್ಥಿತಿಗೆ ನಾವು ಜಡತ್ವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಕಣ್ಣಾರೆ ನೋಡಿರೋ ಹಾಗೆ ಕೆಲವು ಹೆಂಗಸರಿಗೂ ಗಂಡಸರಿಗೂ ಸಂಸಾರದ ಬಗ್ಗೆ ಜಡತ್ವ ಬಂದಿರುತ್ತೆ. ಇನ್ನು ಕೆಲವರಿಗೆ ಜೀವನದ ಬಗ್ಗೆ ಜಡತ್ವ ಬಂದಿರುತ್ತೆ. ಮತ್ತೆ ಕೆಲವರಿಗೆ ಭೀಕರವಾದ ಕೊಲೆ ಅಥವಾ ಅತ್ಯಾಚಾರ ಕಂಡಾಗ ಜಡತ್ವ ಬಂದಿರುತ್ತೆ. ಈಗ ನಿಮ್ಮ ಸೊಸೆ ಲಾವಣ್ಯನಿಗೆ ಬಂದಿರೋದು ಇದೇ ಜಡತ್ವ. ಅಂದ್ರೆ ಲಾವಣ್ಯ ತನ್ನ ಬಾಲ್ಯದ ವಯಸ್ಸಲ್ಲಿ ನೋಡಿರುವಂಥ ಅತ್ಯಾಚಾರದ ಕೊಲೆಯ ದುರಂತ ಘಟನೆಯಿಂದ ಅವಳ ಲೈಂಗಿಕ ಆಸೆಗಳೆಲ್ಲ ಕಮರಿ ಹೋಗಿವೆ.
ಸಾಗರ್, ನಿಮ್ಮ ಹೆಂಡತಿ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡ್ತಾರೆ, ಎಲ್ಲ ಸಂಬಂಧಗಳನ್ನೂ ಪ್ರೀತಿಸ್ತಾರೆ. ಆದರೆ ಗಂಡು ಹೆಣ್ಣಿನ ಮಿಲನದ ಬಗ್ಗೆ ಆಗಲಿ ಅಥವಾ ದಾಂಪತ್ಯ ರಹಸ್ಯಗಳ ಬಗ್ಗೆ ಆಗಲಿ ಯಾವ ಆಸೆ ಆಸಕ್ತಿನೂ ಉಳಿದಿಲ್ಲ ಸಾಗರ್. ಆ ರೇಪ್ ಮರ್ಡರ್ ಶಾಕ್ನಿಂದ ಅವಳ ಮೆದುಳಿನಲ್ಲಿರೋ ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪತ್ತಿಯಾಗೋ ಗೊನಾಡೋಟ್ರಾಫಿಕ್ ಹಾರ್ಮೋನುಗಳ ಶಕ್ತಿ ಕಡಿಮೆಯಾಗಿ ಟೆಸ್ಟೋಸ್ಪಿರೋನ್ ಎಂಬ ಜೀವಕಣಗಳು ಸತ್ವಹೀನವಾಗಿವೆ. ಇದರಿಂದಾಗಿ ಅವಳ ಮನಸ್ಸಿನಲ್ಲಿ ದಾಂಪತ್ಯ ಕಲ್ಪನೆಗಳು, ಲೈಂಗಿಕ ಆಸೆಯ ಬಯಕೆಗಳು ಯಾವುದೂ ಇಲ್ಲ. ತನ್ನ ಮೈ ಮೇಲೆ ಯಾವುದೇ ಗಂಡಸು ಮಲಗಿದರೆ ಅಥವಾ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಅಥವಾ ಮಿಲನಕ್ಕೆ ಬಲವಂತಪಡಿಸಿದರೆ ನಾನು ಸತ್ತೋಗ್ತೀನಿ, ನಾನು ಸಾಯಿಸ್ಬಿಡ್ತಾರೆ, ನಾನು ಸತ್ತೋಗ್ತೀನಿ, ನಾನು ಸಾಯಿಸ್ಬಿಡ್ತಾರೆ ಅನ್ನೋ ಭಯ, ಭೀತಿ, ಆತಂಕ ಅವಳಲ್ಲಿ ತುಂಬಿಕೊಂಡಿದೆ. ಹಾಗಿರೋದ್ರಿಂದ ಅವಳು ನಿಮ್ಮ ಜೊತೆ ಸಹಕರಿಸ್ತಿಲ್ಲ. ಅದರಿಂದಾನೇ ಕೂಗಾಟ ಚೀರಾಟ, ಕೂಗಾಟ ಚೀರಾಟ. ಅರ್ಥ ಆಯ್ತಾ? ಹಾಂ ಡಾಕ್ಟರ್. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಡಾಕ್ಟರ್? ಮಿಸ್ಟರ್ ವಿಶ್ವನಾಥ್ ರಾವ್, ಇದಕ್ಕೆ ಪರಿಹಾರನೂ ಇದೆ, ಟ್ರೀಟ್ಮೆಂಟು ಇದೆ. ನೀವು ಆತಂಕ ಪಡಬೇಡಿ. ಈ ಟ್ರೀಟ್ಮೆಂಟ್ಗೆ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಯಾವುದೂ ಬೇಕಾಗಿಲ್ಲ. ನಿಮ್ಮ ಮನೆ ಒಂದೇ ಸಾಕು. ಯು ಮೀನ್ ಇವ್ರ ಮನೆನೇ ಸಾಕ? ಎಸ್, ಇಟ್ಸ್ ಎನಫ್. ಸಂಸಾರದ ಬಗ್ಗೆ, ದಾಂಪತ್ಯ ರಹಸ್ಯಗಳ ಬಗ್ಗೆ, ಲೈಂಗಿಕ ವಿಜ್ಞಾನಗಳ ಬಗ್ಗೆ ಅನುಭವ ಇರುವಂತ ಒಬ್ಬ ಲೇಡಿ ನರ್ಸ್ನ ಅಪಾಯಿಂಟ್ ಮಾಡಿ ಲಾವಣ್ಯನಿಗೆ ಶಿಕ್ಷಣ ಕೊಡಿಸಿ, ಎಲ್ಲ ಸರ್ ಹೋಗುತ್ತೆ. ಓಕೆ ಓಕೆ ಡಾಕ್ಟ್ರೆ, ಅಂತ ನರ್ಸ್ ನಮ್ಮಲ್ಲೇ ಇದ್ದಾರೆ, ಆಕೆ ನಾನೇ ಕಳಿಸ್ಕೊಡ್ತೀನಿ. ವೆರಿ ಗುಡ್, ಹಾಗೆ ಮಾಡಿ. ಸಾಗರ್, ನೀವು ಚಿಂತೆ ಮಾಡಬೇಡಿ, ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ಎಲ್ಲ ಸರ್ ಹೋಗುತ್ತೆ. ನೀವಿನ ಲಾವಣ್ಯನ ಮನೆ ಕರ್ಕೊಂಡು ಹೋಗ್ಬೋದು. ಆಯ್ತು ಡಾಕ್ಟರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವಿನ್ನು ಬರ್ತೀವಿ ಡಾಕ್ಟ್ರೆ. ನಮಸ್ಕಾರ, ಹೋಗಿ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್, ಐ ವಿಲ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್. ಓಕೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಬನ್ನಿ ಭಟ್ರೆ, ಕಾಫಿ ತಗೊಂಬನ್ನಿ. ಆಯ್ತು ಯಜಮಾನ್ರೆ. ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರೇ, ಲಾವಣ್ಯ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲಿವರೆಗೂ ಬಂತು? ಈಗ ಅದೇ ವಿಷಯ ಮಾತಾಡಕ್ ಬಂದಿದ್ದೀನಿ. ನಿಮ್ ಸೊಸೆ ಸಮಸ್ಯೆ ಬಗ್ಗೆ ಪರಿಹಾರ ಕಂಡ್ಕೊಳ್ಳಕ್ಕೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂದ್ರೆ ಏನಪ್ಪ ಸಾಗರ್? ಲಾವಣ್ಯಗಿಂತ ನೀನೇ ಡಲ್ ಆಗಿದ್ಯಲ್ಲ? ಹಾಗೇನಿಲ್ಲ ಡಾಕ್ಟರ್, ನಾನೇನ್ ಡಲ್ ಆಗಿಲ್ಲ, ನಿಮ್ಗೆ ಆ ರೀತಿ ಅನಿಸ್ತಾ ಇದೆ ಅಷ್ಟೇ. ನಾನ್ ಡಾಕ್ಟ್ರು, ನನಗ್ ಗೊತ್ತಾಗಲ್ವಾ? ಇಂಥ ಟೈಮಲ್ಲಿ ಮೊದಲು ನೀ ಧೈರ್ಯ ತಗೊಂಡು ನಿನ್ನ ಹೆಂಡತಿ ತಂದೆ ತಾಯಿಗಳಿಗೆ ಧೈರ್ಯ ಕೊಡ್ಬೇಕಪ್ಪ. ಡಾಕ್ಟ್ರೇ, ಕಾಫಿ ತಗೊಳ್ಳಿ. ಹಾ, ಬೈದಿವೆ, ಈಕೆ ರತಿದೇವಿ ಅಂತ ನಮಸ್ಕಾರ. ನಮ್ಮ ಹಾಸ್ಪಿಟಲ್ ನರ್ಸು, ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇವರು ಪೇಷಂಟ್ ಹಸ್ಬೆಂಡ್ ಸಾಗರ್. ನಮಸ್ತೆ. ನಮಸ್ಕಾರ. ರಾಯ್ರೆ, ನಮ್ಮ ಫ್ರೆಂಡ್ಸು, ಕೊಲೀಗ್ಸು, ಸೀನಿಯರ್ ಡಾಕ್ಟರ್ಸ್ ಎಲ್ಲ ಸೇರಿ ಈಗ ಒಂದು ಕನ್ಕ್ಲೂಷನ್ ಬಂದಿದ್ದೀವಿ. ಮನುಷ್ಯನ ಸಂಸಾರ ಪ್ರಾರಂಭ ಆಗೋದೇ ದಾಂಪತ್ಯ ಜೀವನದಿಂದ. ಆ ದಾಂಪತ್ಯ ಜೀವನದಲ್ಲಿ ಇವತ್ತಿನ ದಿವಸ ನಿಮ್ಮ ಮಗ ಸೊಸೆ ಏರ್ಪೇರ್ ಕಂಡಿದ್ದಾರೆ. ನಿಮ್ಮ ಸೊಸೆ ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಒಂದು ದುರ್ಘಟನೆ ಆಕೆ ಮನಸ್ಸಿನ ಮೇಲೆ ಈ ರೀತಿ ಪರಿಣಾಮ ಉಂಟು ಮಾಡಿದೆ. ಅದನ್ನ ನಿವಾರಿಸೋದಕ್ಕೆ ಇವತ್ತಿನಿಂದ ನಮ್ಮ ಸಿಸ್ಟರ್ ರತಿದೇವಿ ಅವರು 3 ತಿಂಗಳ ಕಾಲ ನಿಮ್ಮನೇಲೆ ಇದ್ದು ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು. ಖಂಡಿತ ಸಹಕಾರ ಕೊಡ್ತೀವಿ. ಆದ್ರೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನಮಗೆ ತಿಳಿಸ್ದೇ ಇಲ್ವಲ್ಲ ಡಾಕ್ಟರ್? ಅದು ರಹಸ್ಯ ಅಲ್ಲದೆ ಇದ್ರು ಎಲ್ರಿಗೂ ಹೇಳಂತ ವಿಷಯ ಅಲ್ಲ. ಹಾಗಾದ್ರೆ ಲಾವಣ್ಯನ ಪರಿಚಯ ಮಾಡಿಸ್ತೀನಿ. ಬೇಡ, ಸರ್ಪ್ರೈಸ್ ಆಗಿ ನಾನೇ ಪರಿಚಯ ಮಾಡ್ಕೊತೀನಿ. ಓಕೆ ಸಿಸ್ಟರ್, ಬಟ್ ಬಿ ಕೇರ್ಫುಲ್. ನಾವು ಕೊಟ್ಟಿರೋ ಅಡ್ವೈಸ್ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕು. ಪೇಷಂಟ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಡೋಂಟ್ ವರಿ ಡಾಕ್ಟರ್, ಪೇಷಂಟ್ನ ಆದಷ್ಟು ಬೇಗ ಗುಣಪಡಿಸಿ ಅವರಿಬ್ರು ಬೇಗ ಹನಿಮೂನ್ಗೆ ಹೋಗೋ ರೀತಿ ಮಾಡ್ತೀನಿ. ಎಕ್ಸಲೆಂಟ್. ಕೇಳಿದ್ರ ಸಾಗರ್, ನಮ್ ಸಿಸ್ಟರ್ ಹೌ ಮಚ್ ಶಿ ಇಸ್ ಕಾನ್ಫಿಡೆಂಟ್ ಇನ್ ಹರ್ ಡ್ಯೂಟೀಸ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಡೋಂಟ್ ವರಿ ಸಾಗರ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ವಿ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು ಡಾಕ್ಟರ್.
ನಾ ಇನ್ ಬರ್ತೀನಿ. ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ. ಹಲೋ ಹಲೋ ಲಾವಣ್ಯ. ಹಲೋ, ಬೇಲೂರಿನ ಶಿಲಾಬಾಲಿಕೆ. ಹಲೋ, ಯಾರ್ ನೀವು? ಅಬ್ಬಾ, ನಿನಗೂ ಮಾತಾಡಕ್ ಬರುತ್ತೆ. ನಿನ್ನಂತ ಬೆಳ್ಳಿ ಬೊಂಬೆನ ಸಾಗರ್ ಅಂತ ರಸಿಕ ಮೆಚ್ ಮದ್ವೆ ಆಗಿದ್ದಲ್ಲಿ ತಪ್ಪೇನೂ ಇಲ್ಲ. ನಿಲ್ಸಿ ನಿಮ್ ಮಾತು. ಯಾರ್ ಹೇಳಿ ನೀವು? ನನ್ನ ಹೆಸರು ರತಿದೇವಿ ಅಂತ. ಇನ್ಮೇಲೆ 3 ತಿಂಗಳು ನಿನ್ ಜೊತೆನೆ ಇರ್ತೀನಿ. ಯಾಕೆ? ನಿನಗೆ ಸಂಸಾರ ಜೀವನದ ಆಟ ಪಾಠ ಹೇಳ್ಕೊಡಕ್ಕೆ. ನಿಮ್ ಪಾಠ ಕೇಳಲ್ಲ ಅಂದ್ರೆ? ನೀನ್ ಹೆಣ್ಣೆ ಅಲ್ಲ, ಕಲ್ಲಿನ ಗೊಂಬೆ ಅಂತ ಎಲ್ಲರ ಹತ್ರ ಹೇಳ್ತೀನಿ. ಹಲೋ, ಕೋಪ ಮಾಡ್ಕೊಂಬೇಡ ಚಿನ್ನ, ನೀನು ನಿಜವಾಗ್ಲೂ ಹೆಣ್ಣೆ. ಹೌದು, ನೀನು ಏನ್ ಓದಿದೀಯಾ? SSLCಲಿ 3 ಸಲ ಫೇಲ್ ಆಯ್ತು. ಅಬ್ಬಾ, ಚೆನ್ನಾಗೆ ಓದಿದೀಯಾ. ನಿನಗ್ ಪ್ರೀತಿ ಪ್ರೇಮ, ಗಂಡ ಹೆಂಡತಿ, ಬಸ್ರಿ ಬಾಂಟಿ ವಿಷಯ ಎಲ್ಲ ಗೊತ್ತಾ? ಗೊತ್ತು. ಹೇಗೆ ಅಂತ ಹೇಳು. ದೇವ್ರ ಮೇಲ್ ನಂಬಿಕೆಯಿಂದ ಪ್ರೀತಿ ಹುಟ್ಟುತ್ತೆ, ದೇವ್ರ ಪೂಜೆಯಿಂದ ಮದ್ವೆ ಆಗುತ್ತೆ, ಭಕ್ತಿಯಿಂದ ಮಕ್ಕಳು ಹುಟ್ಟುತ್ತೆ ಅಂತ ನಮ್ ಚೆನ್ನಜ್ಜಿ ಹೇಳ್ತಿದ್ರು. ಅಯ್ಯೋ ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಅಣ್ಣಮ್ಮ ತಾಯಿ, ಈ ಹುಡುಗಿನ ಹೇಗಮ್ಮ ತಯಾರು ಮಾಡೋದು? ಬಾವ ಬಾವ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಾವ. ಯಾಕೆ? ನನ್ನ ತಂಗಿ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಾವ. ಅದೆಲ್ಲ ನನ್ನ ಚಿಂತೆ. ಮತ್ತೆ ಡಾಕ್ಟ್ರು ಗುಣಪಡಿಸ್ತೀನಿ ಅಂತ ಹೇಳಿದ್ರು, ಆದ್ರೂ ನಿಮ್ ತಂಗಿ ಸ್ಪಂದಿಸ್ತಾ ಇಲ್ಲ. ಅದೇ ನನ್ನ ಚಿಂತೆ. ಚಿಂತೆ ಮಾಡಬೇಡಿ ಬಾವ, ನನ್ನ ತಂಗಿಗೆ ಹೇಳ್ತೀನಿ. ನೋಡ್ದಿಯಲ್ಲ ಲಾವಣ್ಯ, ನಾನು ನಿನಗೋಸ್ಕರ ಕಟ್ಸಿರೋ ಈ ರಂಗಮಂದಿರ ಸ್ಥಿತಿ ಹೇಗಾಗಿದೆ ಅಂತ. ಬೇಲೂರು ಶಿಲಾಬಾಲಿಕೆ ರೀತಿಯಲ್ಲಿ ನಿನಗೆ ವಸ್ತ್ರಾಭರಣ ತೊಡಿಸಿ ನಿನ್ನ ನರ್ತನ, ಹಾಡು ಎಲ್ಲಾನು ಕಣ್ತುಂಬ ನೋಡ್ಬೇಕು, ಆನಂದ ಪಡ್ಬೇಕು ಅನ್ನೋ ಏನೇನೋ ಆಸೆಗಳಿಂದ ಈ ರಂಗಮಂಟಪ ಕಟ್ಟಿಸ್ದೆ. ಆದ್ರೆ ನಿನ್ನಿಂದ ನಾನು ಏನು ನೋಡಕ್ಕಾಗ್ಲಿಲ್ಲ ಲಾವಣ್ಯ, ಏನು ನೋಡಕ್ಕಾಗ್ಲಿಲ್ಲ. ರೇ, ನಾನು ಅವನ್ ಹೆತ್ತ ತಾಯಿನೇ ಆಗಿರ್ಬೋದು, ಎಷ್ಟೇ ಆದ್ರೂ ನಾನು ಒಂದ್ ಹೆಂಗ್ಸು. ಇಂಥ ವಿಷಯ ಎಲ್ಲ ಅವನ್ ಮುಂದ್ ಹೇಗ್ರಿ ಹೇಳಕ್ಕಾಗತ್ತೆ? ಅಪ್ಪ ಅನಿಸ್ಕೊಂಡವ್ರು ನೀವೇ ಒಂದ್ ಮಾತು ಹೇಳ್ಬೋದಲ್ಲ. ನಾನು ಹೇಗೆ ಬುದ್ಧಿ ಹೇಳಿ? ಒಬ್ಬ ತಂದೆಯಾಗಿ ತುಂಬು ವಯಸ್ಸಿಗೆ ಬಂದಿರೋ ಮಗನಿಗೆ ನಾನು ಏನು ಬುದ್ಧಿ ಹೇಳಿ ಹೇಳು? ಮದುವೆಗೆ ಮುಂಚೆ ನನ್ನ ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಹುಚ್ಚು ಕಲ್ಪನೆಗಳನ್ನ ಮನಸ್ಸು ತುಂಬಾ ತುಂಬಿಕೊಂಡಿದ್ದೋನು. ಅದು ಅಲ್ಲದೆ ತಾನೇ ಮೆಚ್ಚಿ ಮದುವೆ ಆದ ಹುಡುಗಿ ಅಂತವನಿಗೆ ನಾನು ಹೇಗೆ ಬೇಕಾ ಹೇಳಿ? ಅವನಿಗೇನೋ ಹುಡುಗ ಬುದ್ಧಿ ಮಾಡ್ಕೊಂಡ. ಈ ಹಗಲು ರಾತ್ರಿ ಕತ್ಲೆ ಕೊನೆಯಲ್ಲಿ ಒಬ್ಬನೇ ಮಲಗಿರ್ತಾನೆ. ಅವನ್ ಹಾಗೆ ಇರ್ಲಿ, ನಾವ್ ಹೀಗೆ ಇರೋಣ ಅಂತೀರಾ? ನಾನೆಲ್ಲೇ ಹಾಗೆ ಹೇಳ್ದೆ? ಅಂದ್ರೆ ನಿನ್ನ ಸೊಸೆ ಲಾವಣ್ಯ ನನ್ನ ಮಗನಿಗೆ ತಕ್ಕ ಹೆಂಡತಿ ಅಲ್ಲ ಅಂತೀಯಾ? ಲಾವಣ್ಯನ್ ಬಗ್ಗೆ ನನಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ ರೀ. ಇರೋದೆಲ್ಲ ನಿಮ್ ಮಗನ್ ಬಗ್ಗೆನೆ. ಹಾಗಾದ್ರೆ ನನ್ನ ಮಗ ಕೆಟ್ಟವನು ಅಂತೀಯಾ? ಹಾಗಲ್ಲ ರೀ, ಡಾಕ್ಟರ್ ವಾಸುದೇವ, ಸಿದ್ಧಾರ್ಥ ಎಲ್ರೂ ಹೇಳಿದ್ದಾರೆ ಆದಷ್ಟು ಬೇಗ ಅವ್ರಿಬ್ರು ಗಂಡ ಹೆಂಡತಿ ಒಂದಾಗ್ತಾರೆ ಅಂತ. ಹಲೋ ಅಂಕಲ್. ಹಲೋ ಆಂಟಿ. ಬಾಪಾ ಬಾಬಾ ಕೂತ್ಕೋ. ಆಂಟಿ ಚೆನ್ನಾಗಿದ್ದೀರಾ? ಹೌನಪ್ಪ. ಅಂಕಲ್ ನೀವು? ಚೆನ್ನಾಗಿದ್ದೀನಪ್ಪ. ಅಂದಾಗೆ ಹೋದ್ವಾರ ನಿಮ್ ತಂದೆಯವರು ಸಿಕ್ಕಿದ್ರು, ನಿನ್ನ ವಿಷಯನೇ ಮಾತಾಡ್ತಾ ಇದ್ದು. ನಿನ್ನ ಸ್ಟಡೀಸ್ ಹೇಗೆ ನಡೀತಾ ಇದೆ? ಫೈನ್ ಅಂಕಲ್. ಸಂತೋಷನಪ್ಪ. ಏನಪ್ಪಾ ಭಾಸ್ಕರ, ಇನ್ನು ಹೀಗೆ ಓದ್ಕೊಂಡು ಎಷ್ಟು ವರ್ಷ ಇರ್ಬೇಕು ಅಂತಿದೀಯಾ? ಮದ್ವೆ ಗಿದ್ವೆ ಮಾಡ್ಕೊಳ್ಳೋ ಯೋಚನೆ ಇದೆಯೋ ಇಲ್ವೋ? ಇಲ್ಲ ಆಂಟಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಎಜುಕೇಶನ್ ಮುಗಿದ ಮೇಲೆ ನಿನ್ನ ಗುರಿ ಏನು? ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿಲ್ಲ ಅಂಕಲ್. ಆ? ಆಂಟಿ ಸಾಗರಲ್ಲಿ ಹೊರಗಡೆ ಹೋಗಿದ್ದಾನಾ? ಯಾಕಿಬ್ರು ಒಂಥರ ಇದ್ದೀರಾ? ಭಾಸ್ಕರ, ನೀನ್ ಒಳ್ಳೆ ಸಮಯಕ್ಕೆ ಬಂದಿದ್ದೀ ಕಣೋ. ಯಾಕಂಟಿ ನಿಮ್ಮ ಮನೇಲಿ ತೊಟ್ಲು ಕಟ್ಟೋ ಸಂಭ್ರಮ ಇದೆಯಾ? ಅಂತ ಯೋಗ ನಮ್ಗಿನ್ನೂ ಬಂದಿಲ್ಲ ಭಾಸ್ಕರ್. ಹೆಂಡತಿ ಚಿಂತೆಲಿ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಸನ್ಯಾಸಿ ತರ ಆಗ್ಬಿಟ್ಟಿದ್ದಾನೆ. ನೀನಾದ್ರೂ ಸ್ವಲ್ಪ ಆಚೆ ಕರ್ಕೊಂಡೋಗಿ ಸಮಾಧಾನ ಹೇಳು. ಚಿಂತೆ ಮಾಡ್ಬೇಡಿ ಆಂಟಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ. ಒಟ್ಟಿನಲ್ಲಿ ಅವ್ನು ಸರಿ ಹೋದ್ರೆ ಅಷ್ಟೇ ಸಾಕು. ಸರಿ ಅಂಕಲ್. ಹೀಗಿರೋ ಸ್ಥಿತಿನ ನಮ್ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ಕಣೋ.
ರೀ ಭಟ್ರೆ, ಎಷ್ಟ್ ಸಾರಿ ಹೇಳಿದ್ರಿ ನಿಮ್ಗೆ ಸ್ಕ್ರೀನ್ ತೆಗಿಬೇಡಿ ಅಂತ? ಬೆಳಕು ನನ್ ಕಣ್ ಚುಚ್ಚುತ್ತೆ, ಸ್ಕ್ರೀನ್ ಮುಚ್ಚ್ರಿ. ಲೋ ಮುಟ್ಟಾಳ, ಸ್ಕ್ರೀನ್ ತೆಗೆದಿದ್ದು ಭಟ್ರಲ್ವೋ? ನಾನು ನಿನ್ ಸ್ನೇಹಿತ ಭಾಸ್ಕರ್. ಓ ಭಾಸ್ಕರ್, ನೀನಾ? ಯಾವಾಗ ಬಂದೆ? ನನ್ನ ವಿಷಯ ಹಾಗಿರ್ಲಿ, ಏನು ನಿನ್ನ ಅವಸ್ಥೆ? ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಸನ್ಯಾಸಿ ತರ ಕತ್ತಲ್ಲಿ ಒಬ್ನೇ ಕೂತ್ಕೊಂಡಿದ್ಯಲ್ಲೋ, ಯಾಕೋ? ಯಾಕೂ ಇಲ್ಲ ಕಣೋ, ಸುಮ್ಮನೆ ಹೀಗೆ ಕೂತ್ಕೊಂಡೆ. ಅಲ್ವೋ ಇಡಿಯಟ್, ನಿನ್ ಮದುವೆ ಊಟ ಅಂತೂ ಮಾಡೋಕ್ಕಾಗಿಲ್ಲ. ನಿನ್ ಹೆಂಡತಿ ಕೈ ಊಟ ಮಾಡೋಣ ಅಂತ ಆಸೆಯಿಂದ ಬಂದ್ರೆ ನೀನ್ ಒಳ್ಳೆ ಜೀವಂತ ಶವ ಕೂತ್ಕೊಂಡಿದ್ಯಲ್ವೋ. ಊಟ ತಾನೆ, ಭಟ್ರಿಗೆ ಹೇಳಿ ಒಳ್ಳೆ ಅಡ್ಗೆನೆ ಮಾಡಿಸ್ತೀನಿ. ನಿನ್ ತಲೆ, ನೀನೇನೆ ಊಟ ಹಾಕ್ಸೋದು? ಬಾ ನನ್ನ ಜೊತೆ, ಲೈಫಲ್ಲಿ ತಿಂದೇ ಇರೋ ಊಟ ಹಾಕ್ಸ್ತೀನಿ. ಪ್ಲೀಸ್ ಭಾಸ್ಕರ್, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ, ನಾನು ಎಲ್ಲೂ ಬರಲ್ಲ. ಸಾಗರ್, ನಿನ್ ಚಿಂತೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ವಿಷಯ ನಂಗೆ ಹೇಳಿದ್ದಾರೆ. ಇಂಥ ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಲ್ಲೋ. ನೋಡೋ, ನಿನ್ ಹೊಸ ಮನುಷ್ಯನಾಗಿ ಮಾಡೋವರೆಗೂ ನಿನ್ ನೆಮ್ಮದಿ ಇಲ್ಲ. ಅಲ್ಲಿವರೆಗೂ ನಾನು ನಿನ್ ಬಿಟ್ಟು ಎಲ್ಲಿ ಹೋಗಲ್ಲ. ಬಾರೋ. ಏನಮ್ಮ ಲಾವಣ್ಯ, ಸ್ನಾನ ಮಾಡ್ಕೊಂಡ್ ಬಂದ್ಯಾ? ಹೌದು ಸಿಸ್ಟರ್. ಇವತ್ತು ನಿನ್ಗೋಸ್ಕರ ಏನ್ ತಂದಿದೀನಿ ಗೊತ್ತಾ? ಇದನ್ನೆಲ್ಲ ಕೂತ್ಕೊಂಡು ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ಇಂಥ ಪುಸ್ತಕನೆಲ್ಲ ಓದ್ಬೇಕಾ ಸಿಸ್ಟರ್? This is your hot favorite with your hot number, Dream Girl Kumuda. ಕಣ್ಣು ಕತ್ತಿ ಅಂಚು
ಹೇಳಿ ಸಿಸ್ಟರ್. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಪ್ರಾಣಿ ಪಕ್ಷಿಗಳು ದಾಂಪತ್ಯ ಜೀವನ ನಡೆಸ್ತಾವ ಸಿಸ್ಟರ್? ಮಾತಾಡೋಕ್ ಬರ್ದೇ ಇರೋ ಪ್ರಾಣಿ ಪಕ್ಷಿಗಳು ದಾಂಪತ್ಯ ಜೀವನ ನಡೆಸ್ತವೆ. ಮಾತಾಡೋ ಮನುಷ್ಯರು ಕೂಡ ಸಂಸಾರ ನಡೆಸ್ತಾರೆ ಕಣಮ್ಮ. ಗಂಡು ಹೆಣ್ಣಿನ ಜೀವನದಲ್ಲಿ ಇಷ್ಟೆಲ್ಲ ರಹಸ್ಯಗಳಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈ ರಹಸ್ಯಗಳಲ್ಲಿ ಪ್ರೀತಿ, ಪ್ರೇಮ, ಸುಖ, ಸಂತೋಷ, ನೋವು, ನಲಿವು ಎಲ್ಲ ಅಡಗಿದೆ ಕಣಮ್ಮ. ಸಿಸ್ಟರ್, ನೀವು ನಿಮ್ ಗಂಡನ ಎಷ್ಟು ಪ್ರೀತಿಸ್ತೀರಾ? ಆ ಪ್ರೀತಿಗೆ ಮಿತಿನೇ ಇಲ್ಲ ಕಣಮ್ಮ. ಅದೇ ನಮ್ ಸಂಸಾರದ ಗುಟ್ಟು. ಹಲೋ ಕುಮ್ದಾ. ಹಲೋ ಸಾಗರ್, ವೆಲ್ಕಮ್. ಯಾಕೆ ಮಲಗಿದ್ಯಾ? ಹುಷಾರಿಲ್ವಾ? ಸ್ವಲ್ಪ ತಲೆ ನೋಯ್ತಾ ಇದೆ. ಓ ಮೈ ಗಾಡ್, ತುಂಬಾ ಸುಡ್ತಾ ಇದೆಯಲ್ಲ, ಬಾ ಆಸ್ಪತ್ರೆಗೆ ಹೋಗೋಣ. ಬೇಡ ನನ್ ರಾಜ, ಈಗ ತಾನೇ ಮಾತ್ರೆ ತಗೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಕುಮುದ, ಹಣ ಬೇಕು ಅಂತ ಕೇಳಿದ್ಯಲ್ಲ, ತಂದಿದ್ದೀನಿ, ತಗೋ. ಹೌದಾ? ನೀನೇ ನನ್ನ ಬಾಳಿನ ಚಂದಿರ, ನೀನೇ ನನ್ನ ಬದುಕಿನ ಬಂಗಾರ. ಅಬ್ಬಾ, ಅಂತೂ ನನ್ ಶ್ರಮ ಸಾರ್ಥಾಯ್ತು ಅಂತ ಕಾಣುತ್ತೆ. ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಪುಸ್ತಕ ಓದ್ತಾ ಇದ್ದಾಳೆ ಅಂದ್ಮೇಲೆ ಇವಳ ತಲೆಯಲ್ಲಿ ಲೈಂಗಿಕ ಆಸೆ ಉಟ್ಕೊಂಡಿದೆ ಅಂತ ಕಾಣುತ್ತೆ. ಹಲೋ ಲಾವಣ್ಯ. ಓ ಸಿಸ್ಟರ್, ನೀವಾ? ಬನ್ನಿ ಕೂತ್ಕೊಳ್ಳಿ. ವೆರಿ ಗುಡ್. ನನ್ನ ಟ್ರೈನಿಂಗ್ ಮೆಥಡು ನಿನ್ನನ್ನ ಇಷ್ಟು ಬೇಗ ಬದಲಾವಣೆ ಮಾಡುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸದ್ಯಕ್ಕೆ ಈ ಪುಸ್ತಕನ ಕೆಳಗಡೆ ಇಡು. ನೋಡಮ್ಮ ಲಾವಣ್ಯ, ಲೈಂಗಿಕತೆ ಅನ್ನೋದು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಗಂಡು ಹೆಣ್ಣಿನ ಸಂಬಂಧ ದೇವತೆಗಳು, ಋಷಿ ಮುನಿಗಳು ಕಾಲದಿಂದ ನಿರಂತರವಾಗಿ ಬಂದಿದೆ. ಕಾಮ ಅನ್ನೋದು ಬರೀ ಸುಖ ಸಂತೋಷ ಅಲ್ಲ, ಅದೊಂದು ಪವಿತ್ರವಾದ ಜನ್ಮನೂ ಆಗಿದೆ. ಈ ದಾಂಪತ್ಯ ಅನ್ನೋದು ಸೇಡು ಅಲ್ಲ, ದ್ವೇಷನೂ ಅಲ್ಲ. ಎರಡು ಮನಸ್ಸುಗಳ ಪ್ರತಿಬಿಂಬ, ಎರಡು ಹೃದಯಗಳ ಬೆಸಿಗೆ, ಎರಡು ದೇಹಗಳ ಮಿಲನ. ಇದು ಅಶ್ಲೀಲನೂ ಅಲ್ಲ, ಅಸಹ್ಯ, ಅನಿಷ್ಟನೂ ಅಲ್ಲಮ್ಮ. ಇದು ಆನಂದ, ಇದು ಅಮೃತ, ಇದು ಅನನ್ಯ ಕಣಮ್ಮ. ಅದರಲ್ಲೂ ಗಂಡ ಹೆಂಡತಿಗೆ, ಪ್ರೇಮಿಗಳಿಗೆ ಜೀವನದ ರಸದೌತಣ, ಬದುಕಿನ ಸರಸ ಸಲ್ಲಪ, ದಾಂಪತ್ಯದ ರಸದೌತಣ, ಸಂಸಾರದ ಸಂಭ್ರಮ, ಸಂಗಮದ ಸ್ವರ್ಗ ಕಣಮ್ಮ. ಸ್ವರ್ಗ ಇದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮ, ಮದುವೆ ಬಂಧನದ ಮಿಲನ, ಸಂಸಾರದ ಸಂಗಮ, ಇವೆಲ್ಲ ಪ್ರಕೃತಿಯ ನಿಯಮ ಕಣಮ್ಮ. ಬೇಡ ಸಿಸ್ಟರ್, ಇನ್ನೇನು ಹೇಳ್ಬೇಡಿ. ಅಂದ್ರೆ ಹೌದು ಸಿಸ್ಟರ್, ನನಗೀಗ ದಾಂಪತ್ಯ ರಹಸ್ಯಗಳ ಬಗ್ಗೆ ಜ್ಞಾನೋದಯ ಆಗಿದೆ. ನಿಮ್ಮಿಂದ ನನ್ನ ಭಯ, ಆತಂಕ ಎಲ್ಲ ದೂರ ಆಗಿದೆ. ಅಂದ್ರೆ ನಡೀರಿ ಸಿಸ್ಟರ್, ಮೊದಲು ನನ್ನ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳ್ಬೇಕು, ನನ್ನ ಗಂಡನ್ ನೋಡ್ಬೇಕು. ಬಾಮ್ಮ ಹೋಗೋಣ. ರೀ, ಮತ್ತೇನ್ರಿ ಆಯ್ತು ಸಾಗರ್ಗೆ? ಕಡ್ಡ ಮೀಸೆ ಬಿಟ್ಕೊಂಡು ಯಾರ ಜೊತೆನೂ ಮಾತಾಡದೆ ಒಬ್ಬನೇ ರೂಮಲ್ಲಿ ಕೂತಿರ್ತಾನೆ. ಹೌದು ಸುಮಿತ್ರಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸಿ ಮಾವ. ಲಾವಣ್ಯ, ಏನಮ್ಮ ಇದೆಲ್ಲ? ಯಾಕಮ್ಮ ಇದೆಲ್ಲ? ಸಿಸ್ಟರ್, ಏನಿದು? ಅದನ್ನ ನಿಮ್ ಸೊಸೆ ಬೈಲ ಕೇಳಿರ ಇದೆ. ಮಾವಯ್ಯ, ನನ್ನಿಂದ ನಿಮ್ ಮನಸ್ಸಿಗೆ ತುಂಬಾ ನೋವಾಗಿದೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಈ ಸಿಸ್ಟರ್ ಇಂದ ನಾನೀಗ ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ನನ್ ಮನ್ಸಲ್ಲಿದ್ದ ಭಯ, ಭೀತಿ ಎಲ್ಲ ದೂರವಾಗಿದೆ. ಆದಷ್ಟು ಬೇಗ ನಿಮ್ ಕೈಯಲ್ಲಿ ನನ್ನ ಮೊಮ್ಮಗನ್ ಕೊಡ್ತೀನಿ. ಸಿಸ್ಟರ್, ನಾನು ಕೇಳ್ತಾ ಇರೋದು ನಿಜನಾ? ಇದು ಕನಸಲ್ಲ ತಾನೆ? ನಿಜ ಇದೆ, ಇದು ಕನ್ಸಲ್ಲ, ಕನ್ಸು. ಈ ಸುದ್ದಿ ಮೊದಲು ಸಾಗರ್ ತಿಳಿಸ್ಬೇಕು ಸಿಸ್ಟರ್. ಬೇಡ ಅತ್ತೆ, ಅವ್ರಿಗೆ ನಾನೇ ತಿಳಿಸ್ತೀನಿ. ಸಿಸ್ಟರ್, ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ನಿಮ್ಮಿಂದಾಗಿ ನನ್ನ ಮನೆ ಬೆಳಗುತ್ತೆ, ನಮ್ಮ ವಂಶ ಬೆಳೆಯುತ್ತೆ. ಈ ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ದೊಡ್ಡ ಮಾತು ಯಾಕೆ ಕಟ್ತಿರ ಇದೆ? ಇದು ನನ್ನ ಕರ್ತವ್ಯ. ನನ್ನ ಸಹಾಯಕ್ಕಿಂತ ನಿಮ್ ಸಹಕಾರ, ವೈಜ್ಞಾನಿಕ ಮನೋಭಾವನೆ ಮುಖ್ಯ. ಇಂಥ ಮಾನಸಿಕ ಪರಿಸ್ಥಿತಿಗೆ ದೇವ್ರು ದಿಂಡ್ರು, ಭೂತ ಪಿಶಾಚಿ ಅಂತ ಬುದ್ಧಿ ಹಣ ಎರಡನ್ನೂ ಖರ್ಚು ಮಾಡ್ದಲೇ ಇರೋದೇ ನಿಮ್ ದೊಡ್ಡ ಗುಣ. ಹೌದು ಸಿಸ್ಟರ್, 21ನೇ ಶತಮಾನದ ಕಂಪ್ಯೂಟರ್ ಯುಗದಲ್ಲೂ ಕೂಡ ಮೂಢನಂಬಿಕೆಗಳನ್ನು ತುಂಬಿಕೊಂಡಿರೋ ಜನಗಳೇ ಹೆಚ್ಚಿಗೆ ಇದ್ದಾರೆ. ನಿಜ ರಾಯ್ರೆ, ಇವತ್ತಿಗೆ ನನ್ನ ಕರ್ತವ್ಯ ಮುಗೀತು. ನಾನಿನ್ ಬರ್ತೀನಿ. ನಮಸ್ಕಾರ. ಒಳ್ಳೆಯದು ಸಿಸ್ಟರ್, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ.
ಆಗಾಗ ಮನೆಗ್ ಬರ್ತಾ ಇರಮ್ಮ. ಸರಿ ಅಮ್ಮ. ಬನ್ನಿ. ಲಾವಣ್ಯ, ಯಾಕೆ ಈ ರೀತಿ ಆದೆ ನೀನು? ನಾನೇನ್ ಮೋಸ ಮಾಡಿದೆ? ನಾನು ನಿನ್ ಬಗ್ಗೆ ಏನೇನೋ ಕನಸುಗಳು ಕಟ್ಕೊಂಡಿದ್ದೆ, ಏನೋ ಕಲ್ಪನೆ ಇಟ್ಕೊಂಡಿದ್ದೆ, ಅದೆಲ್ಲ ಸುಳ್ಳು ಮಾಡ್ಬಿಟ್ಟಿಯಲ್ಲ ನೀನು. ಲಾವಣ್ಯ, ಲಾವಣ್ಯ, ನಾನು ಯಾಕೆ ಈ ರೀತಿ ಮೋಸ ಮಾಡಿದೆ? ನಿಮ್ ಲಾವಣ್ಯ ಇಲ್ಲೇ ಇದ್ದಾಳೆ ರೀ. ಲಾವಣ್ಯ, ನೀನ? ನಾನೇನ್ ಕನ್ಸು ಕಾಣ್ತಿಲ್ಲ ತಾನೇ? ಇಲ್ಲ ರೀ, ಇದು ಕನಸಲ್ಲ, ನನಸು. ನಾನೇ ನಿಮ್ ಲಾವಣ್ಯ, ನಾನೇ ನಿಮ್ಮ ಧರ್ಮ ಪತ್ನಿ, ನಿಮ್ಮ ಅರ್ಧಾಂಗಿ. ಅಂದ್ರೆ ನಿನ್ ಮನ್ಸಲ್ಲಿದ್ದಂತ ಭಯ, ಚೀರಾಟ, ಕೂಗಾಟ ಎಲ್ಲ? ಇಲ್ಲ ರೀ, ಈಗ ಅದ್ಯಾವುದೂ ನನ್ನಲ್ಲಿಲ್ಲ. ಈಗ ನಾನ್ ನಿಜವಾದ ಹೆಣ್ಣಾಗಿದ್ದೀನಿ. ರಸಿಕತೆ ತುಂಬಿರು ಈ ನಿಮ್ ಮುಖಕ್ಕೆ ಈ ಗಡ್ಡ ಚೆನ್ನಾಗಿಲ್ಲ ರೀ. ಕತ್ತಲೆ ಸನ್ಯಾಸಿಗಳು ಮಾತ್ರ ಸುಖ ಕೊಡುತ್ತೆ, ಬೆಳಕು ರಸಿಕರ ಮನಸ್ಸಿಗೆ ಸುಖ, ಸಂತೋಷ, ತೃಪ್ತಿ ಎಲ್ಲ ಕೊಡುತ್ತೆ. ಎದೆ ಸ್ನಾನ ಮಾಡಿ ರೆಡಿಯಾಗಿ ಇಬ್ರು ಹೊರಗಡೆ ಹೋಗ್ಬರೋಣ. ಚನಕೇಶ್ವರ, ನನಗೆ ಹೆಣ್ಣು ಮಕ್ಕಳು ಇಲ್ಲದೆ ಇರೋದ್ರಿಂದ ಲಾವಣ್ಯನೇ ನನಗೆ ಮಗಳ ತರ ಅಲ್ವಾ? ರಾಯ್ರೆ, ನಾನು ಏನಪ್ಪಾ ಹೇಳ್ತೀನಿ ಅಂದ್ರೆ, ನಿಮ್ಮ ವಿಶಾಲವಾದ ಮನಸ್ಸನ್ನ ನಾನು ತುಂಬಾ ಮೆಚ್ಕೊಂಡ್ಬಿಟ್ಟೆ. ನಿಮಗೆ ಹೆಣ್ಣು ಇಲ್ಲದೆ ಇದ್ರು ಹೆಣ್ಣಿನ ಮನಸ್ಸು, ಹೆಣ್ಣೆತ್ತವರ ಮನಸ್ಸನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇಂಥ ದಂಪತಿಗಳ ಸೊಸೆಯಾಗಿ ಬರೋಕೆ ನಮ್ ಲಾವಣ್ಯ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ. ಅವಳು ಮಾತ್ರ ಪುಣ್ಯ ಮಾಡಿಲ್ಲ ಪಾರ್ವತಿ, ಇಂಥ ಸಂಬಂಧ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ವು ಪಾರ್ವತಿ. ಅಷ್ಟು ದೊಡ್ಡ ಮಾತು ಯಾಕೆ? ಒಟ್ನಲ್ಲಿ ನಿಮ್ ಮಗಳು ನಮ್ಮ ವಂಶ ಉದ್ಧಾರ ಮಾಡಕ್ ಬಂದಿದ್ದಾಳಲ್ಲ, ಅಷ್ಟ್ ಸಾಕು. ರಾಯ್ರೆ, ಬಾಳೆಹಣ್ಣು ತುಂಬಾ ಚೆನ್ನಾಗಿದೆ. ಪಾಂಡುರಂಗ, ಸುಮಿತ್ರ, ಒಳಗಡೆ ಬಾಳೆಹಣ್ಣು ಗೊನೆ ಇದೆಯಲ್ಲ, ತಂದು ಕೊಟ್ಬಿಡು. ಕಣ್ತುಂಬಾ ನೀನೆ ತುಂಬಿರುವೆ, ಮನ ತುಂಬಾ ಪ್ರೀತಿ ಕಂಡಿರುವೆ. ಕಣ್ತುಂಬಾ ನೀನೆ ತುಂಬಿರುವೆ, ಮನ ತುಂಬಾ ಪ್ರೀತಿ ಕಂಡಿರುವೆ. ಚಂದ ಚಂದ ನಮ್ಮ ಒಲವು, ಹಸಿರು ಹಸಿರು ಒಲವ ಚೆಲುವು. ಚಂದ ಚಂದ ನಮ್ಮ ಒಲವು, ಹಸಿರು ಹಸಿರು ಒಲವ ಚೆಲುವು. ಎಂದೆಂದು ಹೃದಯದಲ್ಲಿ ಉಸಿರು ಸೇರಲಿ ಕೂಡಿ ಹಾಡಿದೆ. ಕಣ್ತುಂಬಾ ನೀನೆ ತುಂಬಿರುವೆ, ಮನ ತುಂಬಾ ಪ್ರೀತಿ ಕಂಡಿರುವೆ. ಹರಿಯುವ ನದಿಯು ಒಲವಿನ ರೀತಿ ಬಳುಕುತ್ತಾ ಹೇಳಿದೆ. ಬೀಸುವ ಗಾಳಿ ಪ್ರೇಮದ ಗಂಧ ಕ್ಷಣ ಕ್ಷಣ ಸಾರಿದೆ. ಅರಳುವ ಹೂವು ಪ್ರೀತಿಯ ನಗುವ ಮೊಗದಲ್ಲಿ ತೋರಿದೆ. ಚೀಟಿಲಿ ಹಕ್ಕಿನಲ್ಮೆಯ ಸ್ವರವ ದಿನ ದಿನ ಗುನುಗಿದೆ. ಮೌನದ ಗಿರಿಗಳು, ಮಾತಿನ ಮರಗಳು, ಹಾದಿಯ ಬದಿಗಳು, ಕಾಡಿನ ಎಡೆಗಳು, ಬದುಕಿನ ಬನಸಿರಿಗೆ. ಪ್ರಣಯದ ಸರಿಗಮಕ್ಕೆ ನಂದಿಯ ಹಾಡು ಕಣ್ತುಂಬಾ ನೀನೇ ತುಂಬಿರುವೆ, ಮನ ತುಂಬಾ ಪ್ರೀತಿ ಕಂಡಿರುವೆ.
ಪ್ರಣಯವ ಸಾರಿ ಗೆಲುವನು ಸೆಳೆದಿದೆ ಮೋಹದಾನವಿನು ಕುಣಿತವ ಬೇರಿ ಜಾಗರ ಹಾಡಿದೆ ಪ್ರೇಮದ ಪದಗತಿಗೆ ದಾರಿಯ ತೋರುತ್ತಾ ಕಣ್ಣು ತುಂಬಾ ನೀನೆ ತುಂಬಿರುವೆ ಮನ ತುಂಬಾ ಪ್ರೀತಿ ಕಂಡಿರುವೆ ಚಂದ ಚಂದ ನಮ್ಮ ಒಲವು ಹಸಿರು ಹಸಿರು ಒಲವಾಚಲು ಚಂದ ಚಂದ ನಮ್ಮ ಒಲವು ಹಸಿರು ಹಸಿರು ಒಲವಾಚಲು ಎಂದೆಂದು ಹೃದಯದಲ್ಲಿ ಉಸಿರುಸಿರಲಿ ಕೂಡಿ ಹಾಡಿದೆ ಕಣ್ಣು ತುಂಬಾ ನೀನೆ ತುಂಬಿರುವೆ ಮನ ತುಂಬಾ ಪ್ರೀತಿ ಕಂಡಿರುವೆ ರಾಯ್ರೆ, ನಾನು ಏನಪ್ಪ ಹೇಳ್ತೀನಿ ಅಂದ್ರೆ, ನೀವು ಮಗ ಸೊಸೆನ ಮೈಸೂರಲ್ಲಿರೋ ನಿಮ್ಮ ಅಕ್ಕನ ಮನೆಗೆ ಕಳಿಸಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನೋಡಿ, ಗಂಡ ಹೆಂಡತಿ ರೂಮ್ನಲ್ಲಿ ಸಂತೋಷವಾಗಿ ಒಬ್ರಿಗೊಬ್ರು. ನನ್ಗಂತೂ ನಮ್ ಲಾವಣ್ಯನ್ ಬಗ್ಗೆ ತುಂಬಾನೇ ಭಯವಿತ್ತು ಸುಮಿತ್ರಮ್ಮ. ಹೌದು ರಾಯ್ರೆ, ನನಗೂ ಆ ಭಯ ಇತ್ತು. ಅಲ್ಲ, ಚಿನ್ನದಂತ ಸಂಸಾರಕ್ಕೆ ಬೆಟ್ಟದಂತ ಗಂಡಾಂತರ ತಂದ್ಬಿಡ್ತಾ ಇದ್ದಲ್ಲ ನನ್ನ ಮಗಳು. ನನಗಂತೂ ರಾಯ್ರೆ ಯಾವ ಭಯ ಆಗ್ಲಿ ಚಿಂತೆ ಆಗ್ಲಿ ಎರಡೂ ಇರ್ಲಿಲ್ಲ. ನಾನು ಏನಪ್ಪ ಹೇಳ್ತೀನಿ ಅಂದ್ರೆ, ನೀವು ಗಂಡ ಹೆತ್ತೋರು, ಅವರು ಹೆಣ್ಣೆತ್ತೋರು. ಹೆಣ್ಣೆತ್ತೋರಿ ತಾನೇ ಭಯ ಭೀತಿ ಕಳಂಕ ಬರೋದು. ನನ್ನ ಮಾತಿನ ಅರ್ಥ ಅದಲ್ಲ ರಂಗಯ್ಯ. ಮದುವೆ ಆದ ಹೊಸದರಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ತಾನು ಬೆಳೆದ ಹಳ್ಳಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರನ್ನು ಬಿಟ್ಟು ಹೊಸ ಜಾಗದಲ್ಲಿ ಹೊಸ ಜನಗಳ ಮಧ್ಯೆ ಇರೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಎಷ್ಟೇ ಬಡವರೇ ಇರ್ಲಿ ಶ್ರೀಮಂತರೇ ಇರ್ಲಿ, ಅವರ ಮನಸ್ಸು ಹೃದಯ ತವರು ಮನ ಕಡೆ ಸೆಳಿತಾನೆ ಇರುತ್ತೆ. ಆ ಸೆಳಿತ ಕಡಿಮೆ ಆಗ್ಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕು ಅನ್ನೋ ಸತ್ಯ ನನಗೆ ಗೊತ್ತಿರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ರಾಯ್ರೆ, ನೀವು ಸತ್ಯವಾಗ್ಲೂ ನಿಜವಾಗೂ ಹೇಳ್ತಾ ಇದ್ದೀರಾ. ಇನ್ನೊಂದು ಬಾಳೆಹಣ್ಣು ತಿನ್ಲಾ? ನನಗೆ ಗೊತ್ತು. ಬಾವಿ ಮುಚ್ಚಿ ಅಲ್ಲೇ ನಿಂತ್ಕೊಳ್ಳಿ. ಯಾಕೆ? ಈ ಮೊದಲ ರಾತ್ರಿಯ ಮಧು ವಂಚದ ಮನ್ಮಥ ರಸಿಕ ರಾಜನಿಗೆ ಸ್ವಾಗತ ಸುಸ್ವಾಗತ. ಘಮ ಘಮ ಪರಿಮಳ ಹರಡಿರುವ ಈ ಪುಷ್ಪ ಮಂಚದಲ್ಲಿ ನಮ್ಮಿಬ್ಬರ ಮೊದಲ ಮಿಲನ. ಬನ್ನಿ ಕುತ್ಕೊಳ್ಳಿ. ಬಂದೆ. ತಗೊಳ್ಳಿ, ನೀವರ್ಧ ಕುಡಿದು ನನ್ಗರ್ಧ ಕೊಡಿ.
ನಾನು ಏನಪ್ಪ ಹೇಳ್ತೀನಿ ಅಂದ್ರೆ ಆದಷ್ಟು ಬೇಗ ಈ ಮನೇಲಿ ನಾಮಕರಣದ ಊಟ ಹಾಕ್ಸ್ಬಿಡಿ. ಚಿಂತೆ ಮಾಡ್ಬೇಡಿ ರಂಗಯ್ಯ, ಆ ದಿನನೂ ಬರುತ್ತೆ. ರಂಗಣ್ಣ, ನಮ್ ಮೊದಲನೇ ಮೊಮ್ಮಗು ನಾಮಕರಣ ನಮ್ಮನೇಲೆ ನಡೆಯೋದು. ಈ ಮನೆ ಸೊಸೆ ಮೊದಲನೇ ಹೆರಿಗೆ ನಮ್ಮ ಮನೇಲೆ ಆಗ್ಬೇಕು. ಅದು ಹೆಂಗಾಗುತ್ತೆ ಬೀಗ್ರೆ? ಮೊದಲನೇ ಹೆರಿಗೆ ತಾಯಿ ಮನೆಯಲ್ಲಿ ತಾನೇ ಆಗೋದು. ದಬಾಯಿಸಿ ನೀನು ಬೀಗತಿನ ನನ್ನ ಸೊಸೆ ಹೆರಿಗೆ ಆಗೋದು ಇಲ್ಲೇ ಈ ಮನೇಲಿ ಅಂತ. ಇಲ್ಲ ಅನ್ನೋರು ಯಾರೀ? ಲಾವಣ್ಯ ಈ ಮನೆ ಸೊಸೆನೂ ಹೌದು, ಮಗಳೂ ಹೌದು. ಹಾಗೇಳು. ಅಯ್ಯೋ ಚನ್ಕೇಶ್ವ, ಇಂಥ ಮಂಡ ಜನಗಳು ಅಂತ ಗೊತ್ತಿದ್ರೆ ನನ್ನ ಮಗಳನ್ನ ಅಪ್ಪ ಕಾಶಿ ವಿಶ್ವನಾಥ, ಇವರಿಂತ ಭಂಡ ಜನಗಳು ಅಂತ ಗೊತ್ತಿದ್ದಿದ್ರೆ ಇವ್ರ ಸಂಬಂಧನೇ ಬೆಳೆಸ್ತಾ ಇರ್ಲಿಲ್ಲ. ರಾಯ್ರೆ, ಏನಿದು? ಡಾಕ್ಟ್ರೆ, ನೀವು ನಿಜ ಅಂತ ತಿಳ್ಕೊಂಡ್ಬಿಟ್ರ? ರಾಯ್ರೆ, ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮಗೂ ತಮಾಷೆ ಮಾಡಕ್ ಬರುತ್ತೆ. ಸಾಧ್ಯ ಇಲ್ಲ. ಇವಳ ಜೀವನ ಹಾಳಾಗೋದು ಬೇಡ. ಹಾಳಾಗಬಾರ್ದು, ಹಾಳಾಗಬಾರ್ದು. ಆ ಲಗೇಜ್ ಎಲ್ಲ ಇಟ್ಬಿಟ್ರಪ್ಪ ಕಾರಲ್ಲಿ. ಅಣ್ಣವ, ನಾನು ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? ಸರಿ ಯಜಮಾನ್ರೆ. ಬಟ್ರೆ, ಮನೆ ಕಡೆ ಹುಷಾರು. ನೀವೇನು ಯೋಚನೆ ಮಾಡ್ಬೇಡಿ ಬಂದ್ರೆ ನಿಶ್ಚಿಂತೆಯಿಂದ ಊಟ ಬನ್ನಿ, ನಾನೆಲ್ಲ ನೋಡ್ಕೊಂತೀನಿ. ಪಾರ್ವತಿ, ಬೇಗ ಹೊರಡೋಣ, ಟ್ರೈನ್ ಹೊಂಟೈತದೆ. ಆಯ್ತ್ರಿ. ಲಾವಣ್ಯ, ಆದಷ್ಟು ಬೇಗ ಬಂದ್ಬಿಡ್ತೀವಿ. ಮನೆ ಕಡೆ ಹುಷಾರಮ್ಮ. ಆಯ್ತು ಅತ್ತೆ. ಬರ್ಲಮ್ಮ. ಸರಿನಮ್ಮ. ಮಮ್ಮಿ, ಡ್ಯಾಡಿ, ಏನ್ ಡ್ಯಾಡಿ ಎಲ್ರು ಎಲ್ಲೋ ಹೊರಟಾಗಿದೆ? ಹೌದಪ್ಪ ಸಾಗರ್, ಮಗ ಸೊಸೆ ಒಂದಾಗ್ಬಿಟ್ರೆ ಕಾಶಿ ರಾಮೇಶ್ವರಕ್ಕೆ ಬಂದು ಹರಕೆ ತೀರಿಸ್ತೀವಿ ಅಂತ ಬೇಡ್ಕೊಂಡಿದ್ರು. ಅದಕ್ಕೆ ಹರಕೆ ತೀರಿಸಿದಂಗೂ ಆಗುತ್ತೆ, ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ದಂಗಾಗುತ್ತೆ. ಹಾಗೆ ನಾವೆಲ್ಲ ಒಂದು ವಾರ ಪ್ರವಾಸ ಹೊರಟಿದ್ದೀವಿ. ಹಾಗಾದ್ರೆ ಅಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಸಾಗರ್, ಈಗ ಬೇಡ ಕಣೋ. ಮುಂದಿನ ವರ್ಷ ಒಂದ್ ಮಗುನ ಎತ್ಕೊಂಡು ನೀನು ಲಾವಣ್ಯ ಇಬ್ರೇ ಹೋಗ್ ಬನ್ನಿ. ಈಗ ನಾವ್ ಹೋಗ್ ಬರ್ತೀವಪ್ಪ. ಲಾವಣ್ಯ, ಹೋಗ್ ಬರ್ತೀವಮ್ಮ. ಬರ್ತೀವಿ ಮಗ. ಮನೆ ಕಡೆ ಹುಷಾರು. ಜೋಪಾನ ಕಣಮ್ಮ. ಹಾ. ಬರ್ತೀವಿ. ಸರಿ. ನರಕ ಅನ್ನೋದು ಸತ್ಯ. ಸಾಗರ್, ಲಾವಣ್ಯ, ಲಾವಣ್ಯ, ಸಾಗರ್, ಈ ಜೋಡಿನೂ ಚೆನ್ನಾಗಿದೆ, ನಮ್ ಜೋಡಿನೂ ಚೆನ್ನಾಗಿದೆ. ಎಷ್ಟು ಮುದ್ದಾಗಿದೆ. ಹಲೋ, ಚೆನ್ನಾಗಿದ್ದೀನಪ್ಪಯ್ಯ. ಚೆನ್ನಾಗಿದ್ದಾರೆ. ಹಾ ಅಪ್ಪಯ್ಯ, ಎಲ್ಲರೂ ಊರಿಗೆ ಹೋಗಿದ್ದಾರೆ. ಬರೋದು 1 ವಾರ ಆಗುತ್ತಂತೆ. ಬಂದಿಲ್ಲ ಅಪ್ಪಯ್ಯ. ಇಷ್ಟೊತ್ತಾಗೂ ಬಂದಿಲ್ಲ. ಯಾಕೆ ಹೀಗೆ ಮಾಡ್ತಾರೆ?
ಏನ್ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಹೊತ್ತಾಯ್ತು? ಹೊರಗಡೆ ಯಾಕೆ ಹೋಗ್ತಿದ್ದೀರಾ? ಬನ್ನಿ, ಇಲ್ಲೇ ಮಲ್ಗಿ. ನೀನು ನಿದ್ದೆ ಮಾಡ್ತಾ ಇದೆಯಲ್ಲ? ಮಾಡ್ತಿದ್ದೆ, ಅಷ್ಟರಲ್ಲೇ ನಿಮ್ ಬಿಸಿ ಉಸಿರು ನನ್ ನಿದ್ದೆನ ಓಡಿಸ್ಬಿಡ್ತು, ಎಚ್ಚರ ಮಾಡ್ಬಿಡ್ತು. ಬನ್ನಿ, ಜೊತೆಲೆ ಮಲ್ಗಿ. ಬೇಡ, ನಾನು ಹಾಲ್ನಲ್ಲೇ ಮಲಗ್ತೀನಿ. ಯಾಕೆ? ಇಲ್ಲಿ ನನಗೆ ನಿದ್ದೆ ಬರಲ್ಲ. ಹಾಗಾದ್ರೆ ನನ್ನನ್ನ ಯಾಕೆ ಮದ್ವೆ ಮಾಡ್ಕೊಂಡಿದ್ದೀರಾ? ನಿದ್ರೆ ಮಾಡೋಕ ಇಲ್ಲ ಸಂಸಾರ ನಡ್ಸೋಕ? ಏನಾಗಿದೆ ನಿಮ್ಗೆ? ಯಾಕೆ ಹೀಗ್ ಮಾಡ್ತೀರಾ? ಹತ್ರ ಬರ್ತೀರಾ, ಮಿಲನ ಆಗ್ಬೇಕು ಅಂತ ಆಸೆ ಪಡ್ತೀರಾ, ಅಷ್ಟರಲ್ಲಿ ಹಿಂದೆ ಹೋಗ್ತೀರಾ, ನಿರಾಶರಾಗ್ತೀರಾ. ಏನಾಗಿದೆ ಹೇಳಿ, ಏನಾಗಿದೆ? ನನ್ ಕಣ್ಣು, ಮೂಗು, ತುಟಿಲಿ ರಂಭೆ, ಊರ್ವಶಿ, ಮೇನಿಕೆಯರು ಕಾಣ್ತಾ ಇಲ್ವಾ ನಿಮ್ಗೆ? ಯಾಕೆ ನನ್ನಲ್ಲಿ ಹೆಂಡತನ ಕಾಣಿಸ್ತಿಲ್ವಾ? ನನ್ ಶರೀರ ನೋಡಿದ್ರೆ ರಸಿಕತನ ಬರ್ತಿಲ್ವಾ? ಬನ್ನಿ, ಈ ಕೆನ್ನೆಗಳಿಗೆ ಮುತ್ತುಗಳ ಮಳೆ ಸುರಿಸಿ, ಈ ತುಟಿಯನ್ನ ಕಚ್ಚಿ ಗಾಯ ಮಾಡಿ, ಒಂದ್ಸಲ, ಒಂದೇ ಒಂದ್ಸಲ ಈ ದೇಹನ ಬಿಗಿಯಾಗಿ ತಪ್ಪಿ ಮುದ್ದಾಡಿ ಮಿಲನ ನಡೆಸಿ. ಬನ್ನಿ 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 ಬನ್ನಿ. ನನ್ ಬಲವಂತ ಮಾಡ್ಬೇಡಲ್ಲ ಅವನಿ, ಬಲವಂತ ಮಾಡ್ಬೇಡ. ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ನೀವು ಗಂಡಸಲ್ವಾ? ನಿಮಗೆ ಗಂಡಸ್ತನನೇ ಇಲ್ವಾ? ನಿಮಗೆ ರಸಿಕತೆನೇ ಇಲ್ವಾ? ಗಂಡಸ ನೀವು ಅಥವಾ ಷಂಡನ? ಲಾವಣ್ಯ!
ಅಲ್ವಾ ಷಂಡನ ಲಾವಣ್ಯ, ನನ್ನ ಕ್ಷಮಿಸಿ. ನಾನೊಬ್ಬ ಪಾಪಿ. ನಮಸ್ಕಾರ. ಮಮತೆಯ ಇಲ್ಲವೇ ನಿನಗೆ ಹರೆಯದ ಆಸೆ ಮನದಲ್ಲಿ ತುಂಬಿ ನರಳಿಸಿ ಏಕೆ ಕಾಡುತ್ತಿರುವೆ ಆಸೆಯ ಹಕ್ಕಿ ರೆಕ್ಕೆಯ ಮುರಿದು ಏತಕ್ಕೆ ಆಡುತ್ತಿರುವೆ ವಿಧಿಯೇ ಹೆಣ್ಣ ಏತಕ್ಕೆ ಕಾಡಿಸಿ ನೋಯಿಸುವೆ ಹೆಣ್ಣಿನ ಮನವ ಏತಕ್ಕೆ ಚಿಂತೆಯ ಚಿತೆಗೈವೆ ಕರುಣೆ ಇಲ್ಲವೇ ನಿನಗೆ ಕರುಣೆಯೇ ಇಲ್ಲವೇ ನಿನಗೆ ಹೃದಯವೇ ಇಲ್ಲವೇ ನಿನಗೆ ಮಮತೆಯೇ ಇಲ್ಲವೇ ನಿನಗೆ
ಲಾವಣ್ಯ ಕೂತ್ಕೊಮ್ಮ. ಇಲ್ಲ ಡಾಕ್ಟರ್, ನಾನ್ ಕೂತ್ ಮಾತಾಡೋಷ್ಟು ಸಂತೋಷವಾಗಿಲ್ಲ. ಯಾಕಮ್ಮ? ಮೊದಲು ಈ ಪತ್ರ ಓದಿ. ಲಾವಣ್ಯ, ನನ್ನ ಕ್ಷಮಿಸು. ನಾನೊಬ್ಬ ಪಾಪಿ, ಮೋಸಗಾರ, ವಂಚಕ. ಲಾವಣ್ಯ, ಬೆಂಕಿ ಉಂಡೆನ ಬೂದಿಲಿ ಮುಚ್ಚಿಡಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನನ್ನ ದೇಹದಲ್ಲಿರೋ ರೋಗದ ವಿಷಯನ ಹೇಳ್ಕೊಳಕ್ಕಾಗದೆ ಸಂಕಟ ಪಡ್ತಾ ಇದ್ದೀನಿ. ಲಾವಣ್ಯ, ನಾನೊಬ್ಬ ರಸಿಕ, ನೀನೊಂದು ಶಿಲೆ. ನನ್ನ ರಸಿಕತೆಯ ಕಲ್ಪನೆ ಆಸೆಗಳಿಗೆ ತಕ್ಕಂತೆ ನಾನು ನಿನ್ನನ್ನು ಮೆಚ್ಚಿ ಮದುವೆ ಆದೆ. ಆದರೆ ನಿನ್ನಿಂದ ನಾನು ಯಾವ ಸುಖ ಸಂತೋಷನೂ ಅನುಭವಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಈ ಒಂದು ಚಿಂತೆಯಿಂದ ಕುಮುದ ಎಂಬ ಒಬ್ಬ ಡ್ಯಾನ್ಸರ್ ಹೆಣ್ಣಿನ ಜೊತೆ ಲೈಂಗಿಕ ಸಂಪರ್ಕ ನಡೆಸಿ ನಾನೊಬ್ಬ HIV ಏಡ್ಸ್ ರೋಗಿಯಾಗಿದ್ದೀನಿ. ಲಾವಣ್ಯ, HIV ರೋಗಾಣುಗಳ ಹಿಂಸೆ, ನೋವು, ಸಂಕಟ ನನ್ನಿಂದ ಅನುಭವಿಸಕ್ಕಾಗದೆ ದಿನದಿಂದ ದಿನಕ್ಕೆ ಜೀವಂತ ಶವವಾಗಿ ಕ್ಷಣ ಕ್ಷಣ ನರಳ್ತಾ ಇದ್ದೀನಿ. ಲಾವಣ್ಯ, ನನ್ನ ಜೀವನದ ಮುಕ್ತ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೊಮ್ಮೆ ನಿನ್ನ ಕ್ಷಮೆ ಯಾಚಿಸ್ತಾ ಇತಿ ನಿನ್ನ. ಓ ಮೈ ಗಾಡ್, ಇದನ್ನ ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಿಲ್ವಲ್ಲಮ್ಮ. ಇದು ನಿಜನಾ? ಡಾಕ್ಟರ್, ಏಡ್ಸ್ ಅಂದ್ರೆ ಏನು? ನೀನ್ ತಿಳ್ಕೊಂಡ ಹಾಗೆ ಸಾಮಾನ್ಯ ಜ್ವರದ ಕಾಯಿಲೆ ಅಲ್ಲಮ್ಮ. ಅಥವಾ ಇವತ್ತಿನ ದಿವಸ ಹೆಚ್ಚು ಜನ ಪ್ರಪಂಚದಲ್ಲಿ ಅನುಭವಿಸ್ತಿರೋ ಸಕ್ಕರೆ ಕಾಯಿಲೆನೂ ಅಲ್ಲ. ದೊಡ್ಡ ದೊಡ್ಡ ಕಾಯಿಲೆಗಳಾದ ಕ್ಷಯ, ಕ್ಯಾನ್ಸರ್, ಕಾಲರಾನೂ ಅಲ್ಲ. ಇದು HIV ಪಾಸಿಟಿವ್ ಏಡ್ಸ್. ಮೇಲೆ ಕಾಯಿಲೆ ಬರೋದು ಸಹಜ ತಾನೆ? ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣ ಹೊಂದಬಹುದಿತ್ತಲ್ವಾ? ಆಸ್ಪತ್ರೆಗಳೇನೋ ಇದೆ, ಆದ್ರೆ ಇನ್ನೂ ಪರಿಣಾಮಕಾರಿ ಆಗಿರೋ ಔಷಧಿಗಳನ್ನ ಕಂಡಿಡ್ದಿಲ್ಲ. ಇಡೀ ವಿಶ್ವದಲ್ಲಿ ಸಾವಿರಾರು ಜನ ವಿಜ್ಞಾನಿಗಳು, ಲಕ್ಷಾಂತರ ಡಾಕ್ಟರ್ಗಳು ಕೋಟ್ಯಾಂತರ ರೂಪಾಯಿನ ಪ್ರತಿನಿತ್ಯ ಖರ್ಚು ಮಾಡಿ ರಿಸರ್ಚ್ ಮಾಡ್ತಿದ್ರು ಸಹ ಸರಿಯಾದ ಔಷಧಿ ಇನ್ನೂ ಕಂಡುಹಿಡಿದಿಲ್ಲ. ಮಾನವನಿಗೆ ಇದು ದೊಡ್ಡ ಸವಾಲು. ಅಮ್ಮ, ಸಂಸಾರದಲ್ಲಿ ಸುಖ ಕಾಣದೆ ಪ್ರೀತಿ ಪ್ರೇಮಗಳಲ್ಲಿ ನಂಬಿಕೆ ವಿಶ್ವಾಸ ಕಳ್ಕೊಂಡು ಆಸೆ ಅಮಲುಗಳು ಅನ್ನೋ ಅಜ್ಞಾನಕ್ಕೆ ಬಲಿಯಾಗಿ ಸರ್ಕಾರ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಸಹ ಸುರಕ್ಷಿತ ಇಲ್ಲದೆ ಅಪರಿಚಿತ ವ್ಯಕ್ತಿಗಳ ಜೊತೆ ಲೈಂಗಿಕ ಸಂಬಂಧ ಹೊಂದೋದ್ರಿಂದ ಬರೋ ಕಾಯಿಲೆ ಇದು. ಮಾನವ ಸಂತತಿಗೆ ಒಂದು. ಈ ರೋಗಕ್ಕೆ ಬಲಿಯಾದವರು ಸಮಾಜದಲ್ಲಿ ತಲೆ ಎತ್ಕೊಂಡು ಬಾಳಕ್ಕಾಗ್ದೆ, ಸಾಯಕ್ಕೂ ಆಗದೆ ಮುಸುಕಿನ ಜೀವನದಲ್ಲಿ ಜೀವಂತ ಶವಗಳಾಗಿ ನಲ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಡಾಕ್ಟರ್? ಯಾಕಮ್ಮ, ನಿನ್ಗೇನಾಗಿದೆ? ನೀವೇ ಕೊಟ್ಟಂತ ಸೆಕ್ಸ್ ತರಬೇತಿಗಳಿಂದ ಈ ನನ್ನ ದೇಹದಲ್ಲಿ ತುಂಬಾ ಯೌವನದ ಆಸೆ ಅಮಲುಗಳು ಅಗ್ನಿ ಪರ್ವತದ ಹಾಗೆ ಹೋಗ್ತಾ ಇವೆ. ನೋಡಮ್ಮ ಲಾವಣ್ಯ, ತುಂಬು ಯೌವನದ ನಿನ್ನ ದೇಹದ ಮನಸ್ಸಿನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಕ್ಕಾಗದೆ ಹೋದ್ರು ತಕ್ಕ ಮಟ್ಟಿಗೆ ಉತ್ತರ ಕೊಡ್ತೀನಿ. ಯೌವನ ಕಾಮ ಅನ್ನೋದು ಮನುಷ್ಯನ ಜನ್ಮದಲ್ಲಿ ಒಂದು ವಯಸ್ಸಿನಲ್ಲಿ ಹುಟ್ಟಿ ಇನ್ಯಾವುದೋ ಒಂದು ವಯಸ್ಸಿನಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಕಳ್ಕೊಂಡು ನಿಷ್ಕ್ರಿಯವಾಗುತ್ತೆ. ಹಾಗಾಗಿ ಯೌವನ ಕಾಮ ಅನ್ನೋದು ಶಾಶ್ವತ ಅಲ್ಲಮ್ಮ. ಹಾಗಾದ್ರೆ ಸಿಸ್ಟರ್ ರತಿದೇವಿ ಹೇಳಿರೋ ಮಾತು, ಕೊಟ್ಟಿರೋ ತರಬೇತಿಗಳೆಲ್ಲ ವ್ಯರ್ಥನ ಡಾಕ್ಟರ್? ಸೆಕ್ಸ್ ಅನ್ನೋದು ದಾಂಪತ್ಯ ಜೀವನದ ಪಂಚಾಮೃತ. ಇಂಥ ಮೃಷ್ಟಾನ್ನ ತಿನ್ನೋಕಾಗದೆ ಇರೋ ಜನ್ಮ ಕಳಂಕ ಅಲ್ವಾ ಡಾಕ್ಟರ್? ನೀವು ರತಿದೇವಿ ಎಲ್ಲರೂ ಸೇರಿ ನನ್ನಲ್ಲಿ ಲೈಂಗಿಕ ಬಯಕೆಯ ರೋಗ ತುಂಬಿದ್ದೀರಾ, ಕಾಮದಾಹದ ಕಾಯಿಲೆ ಅಂಟಿಸಿದ್ದೀರಾ. ಹೇಳಿ ಡಾಕ್ಟರ್, ಹೇಳಿ, ಈಗ ನಾನು ಏನ್ ಮಾಡ್ಲಿ? ಹೇಳಿ ಡಾಕ್ಟರ್, ಹೇಳಿ, ನಾನೇನ್ ಮಾಡ್ಲಿ? ಐ ಆಮ್ ಸಾರಿ ಲಾವಣ್ಯ, ಐ ಆಮ್ ಸಾರಿ.
ಲೋ ಸಾಗರ, ಎಲ್ಲಿದೀಯ ನೀನು? ಸಾಗರ ಸಾಗರ್, ಲಾವಣ್ಯ ಸಾಗರ್. ಹೇ ಕಳ್ಳ. ಪ್ರೀತಿ ವಿಶ್ವಾಸದಿಂದ ಆಕರ್ಷಣೆ ಮೂಡುತ್ತದೆ, ಕಣ್ಣುಗಳು ಮಾತನಾಡುತ್ತವೆ, ಕಿವಿಗಳು ಮಧುರ ಮಾತುಗಳನ್ನು ಆಲಿಸಿ ಆನಂದಿಸುತ್ತವೆ. ಪರಸ್ಪರ ದಂಪತಿಗಳು ಕೈಯನ್ನು ಕ್ರಿಯೆಯಲ್ಲಿ ತೊಡಗಿಸಿ ಪ್ರತಿಕ್ರಿಯೆಗೊಳಿಸುವುದರಿಂದ ಶರೀರ ಭಾಷೆ ಮೌನವಾಗಿ ವರ್ತಿಸಿ ಮಮತೆ ಸ್ಪಂದಿಸಿ ಸ್ಪರ್ಶ ಸುಖವನ್ನು ನೀಡುತ್ತದೆ. ಕನಸಿನ ಕತ್ತಲೆ ನನ್ನ ಮನಸ್ಸಿನ ಬೆತ್ತಲೆ, ನೀನೇ ಸಾವಿನ ಹೂಮಾಲೆ, ಬೇಲೂರಿನ ಹೂಮಾಲೆ, ಕಂಡ ಕನಸಿನ ಕತ್ತಲೆ. ನನ್ನ ಕನಸು ನನಸುಗಳ ಕಾಡಿಗೋಪುರ ನೀನೆ ಕಣೆ, ನನ್ನ ಮನಸ್ಸು ಹೃದಯಗಳ ನೋವು ಚೂರು ನೀನೆ ಕಣೆ. ನನ್ನ ನಲಿವು ಒಲವುಗಳ ಗುಡುಗು ಸಿಡಿಲು ನೀನೆ ಕಣೆ, ನನ್ನ ರಸಿಕ ಹಾಡುಗಳ ಅಪಸ್ವರವು ನೀನೆ ಕಣೆ. ನನ್ನ ಬದುಕು ಬವಣೆಗಳ ಬೆಂಕಿ ಬೆಳಕು ನೀನೆ ಕಣೆ, ನನ್ನ ಹುಟ್ಟು ಸಾವಿನ ಗುಟ್ಟು ರಗಟ್ಟು ನೀನೆ ಕಣೆ. ಬೇಲೂರಿನ ಬೆಡಗಿಯ ನೀನೆ, ರಸಿಕರಾಜನ ಆತ್ಮ ಕಣೆ, ಬೇಲೂರಿನ ಬೆಡಗಿಯ ನೀನೆ, ರಸಿಕರಾಜನ ಆತ್ಮ ಕಣೆ. ಏ ಸಾಗರ, ಎಲ್ಲ ಹೊಟ್ಟೋಗಿದ್ದೆ ನನ್ನ ಬಿಟ್ಟು, ನಂಗೆ ಬೇಜಾರಾಗುತ್ತೆ ಕಣೋ, ಬೇಗ ಬಂದ್ಬಿಡು, ನಾನು ನಿನ್ನ ಹತ್ರ ಮಾತಾಡ್ಬೇಕು ಕಣೋ. ನಾನು ಒಂಟಿ ಆಗ್ಬಿಟ್ಟು ಹೊರಟೋದಿಯಲ್ಲ. ಏ ಬೇಗ ಬಂದ್ಬಿಡು ಕಳ್ಳ. ಅನ್ನ
ಗುರಿಯಿಲ್ಲದ ಬಾಳೆನದು ವಿರಹದಿ ನರಳುತ್ತ ತೊಳಲಾಡಿ ಬಳಲುವ ಗುರಿಯೇ ಇಲ್ಲದ ಬದುಕೆನದು ಗುರಿ